ನಾನು ಅಮೋದಿನಿ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಶ್ರೀ ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಲ್ಲಿ ಓದ್ತಾ ಇದ್ದೀನಿ. ನಾನು ನಿಮ್ಗೆ ಇವತ್ತು ಮೋಷನ್ ಇನ್ ಅ ಪ್ಲೇನ್ ಅಲ್ಲಿ ಕಲಿಸ್ತಿದ್ದೀನಿ ಈ ಚಾಪ್ಟರ್ ಅಲ್ಲಿ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಎಷ್ಟೊಂದ್ ಪಾರ್ಟ್ಸ್ ಕವರ್ ಮಾಡಿದ್ವಿ. ನಾನು ನಿಮ್ಗೆ ಈಗ ಬೇಗ ಬೇಗ ಹೇಳ್ತೀನಿ. ಮೋಷನ್ ಇನ್ ಅ ಪ್ಲೇನ್ ಅಲ್ಲಿ ಏನೇನ್ ಕಲಿತೀವಿ ನಾವು 2 ಡೈಮೆನ್ಷನ್ ಮತ್ತೆ 3 ಡೈಮೆನ್ಷನ್ ಅಲ್ಲಿ ಏನೇನ್ ಆಗುತ್ತೆ ಅಂತ ಕಲಿತೀವಿ. ಅದಾದ್ಮೇಲೆ ನಾವು ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಬಗ್ಗೆ ಕಲ್ತ್ವಿ. ಸ್ಕೇಲಾರ್ಸ್ ಅಂದ್ರೆ ಏನು ಅಂದ್ರೆ ನಮ್ದು ಮ್ಯಾಗ್ನಿಟ್ಯೂಡ್ ಅಷ್ಟೇ ಇದ್ದಿದ್ದ ಕ್ವಾಂಟಿಟಿನ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಅದಕ್ಕೆ ಒಂದೆರಡು ಎಕ್ಸಾಂಪಲ್ಸ್ ಕೊಡೋಣ ಅಂದ್ರೆ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಟೆಂಪರೇಚರ್, ಟೈಮ್, ಮಾಸ್ ಇದು ಓಕೆನಾ. ಆಮೇಲೆ ಇದ್ರದ್ದು ಅಡಿಷನ್, ಸಬ್ಟ್ರಾಕ್ಷನ್ ಎಲ್ಲ ಏನಾಗುತ್ತೆ ನಾವು ಇದನ್ನ ಲೈಕ್ ನಾರ್ಮಲ್ ಅಡಿಷನ್ ಮಾಡ್ದಂಗೆ ಮಾಡ್ತೀವಿ, 2 ನಂಬರ್ಸ್ದು ಅಥವಾ ಏನಾದ್ರು ಓಕೆನಾ. ಅದಾದ್ಮೇಲೆ ನಾವು ವೆಕ್ಟರ್ ಕ್ವಾಂಟಿಟಿ ಅಂದಾಗ ನಾವು ಏನಂತೀವಿ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಮತ್ತೆ ಡಿರೆಕ್ಷನ್ ಇರುತ್ತೆ. ಹೌದಾ. ನಾವ್ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ನಾವ್ ಅದನ್ನ ಐದರ್ ಬೋಲ್ಡ್ ಆಗಿ ಬರಿತೀವಿ, ತುಂಬಾ ಬೋಲ್ಡ್ ಆಗಿ, ಇಲ್ಲ ಅಂದ್ರೆ ನಾವು ಇದನ್ನ ಇಲ್ಲಿ ಮೇಲೆ ಒಂದು ಆರೋ ತರ ಬರಿತೀವಿ. ಇದ್ರದ್ದು ನಾವು ಅಡಿಷನ್ ಎಲ್ಲ ನಾವು ಐದರ್ ಟ್ರಯಾಂಗಲ್ ಲಾ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಪ್ಯಾರಲೆಲೋಗ್ರಾಮ್ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನಾವ್ ಏನ್ ಕಲ್ತ್ವಿ ದಟ್ ನಮ್ದೇನ್ ವೆಕ್ಟರ್ ಇರುತ್ತಲ್ವಾ ಅದ್ರದ್ದು ಎಕ್ಸಾಂಪಲ್ಸ್ ಬಂದ್ಬಿಟ್ಟು ವೆಲಾಸಿಟಿ, ಆಕ್ಸಿಲರೇಷನ್, ಡಿಸ್ಪ್ಲೇಸ್ಮೆಂಟ್ ಮತ್ತೆ ಇತ್ಯಾದಿಗಳು. ಅದಾದ್ಮೇಲೆ ನಾವೇನ್ ಕಲ್ತ್ವಿ ಪೊಸಿಷನ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಬಗ್ಗೆ. ಪೊಸಿಷನ್ ವೆಕ್ಟರ್ ಅಂದಾಗ ನಾವು ಒಂದ್ ಪಾಯಿಂಟ್ ನ ರೆಫರೆನ್ಸ್ ತಗೊಂಡು ಇನ್ನೊಂದ್ ಪಾಯಿಂಟ್ ಗೆ ನಾವು ಏನಿದೆ ಅದನ್ನ ಕನೆಕ್ಟ್ ಮಾಡಿದಾಗ ನಾವ್ ಅದನ್ನ ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಸೊ ಬೇಸಿಕಲಿ ನಾವು ಯೂಶಲಿ ಒರಿಜಿನ್ ನ ರೆಫರೆನ್ಸ್ ಪಾಯಿಂಟ್ ತಗೊಂತೀವಿ. ಸೊ ಇದು ಈ ಕಡೆ ಈ ತರ ಇದ್ದಾಗ ಇಲ್ಲಿ ಒಂದ್ ಪಾಯಿಂಟ್ ಇತ್ತಂದ್ರೆ ನಾನ್ ಇದನ್ನ ಪೊಸಿಷನ್ ವೆಕ್ಟರ್ ಅಂತ ಕರಿತೀನಿ, OP ವೆಕ್ಟರ್ ಓಕೆನಾ. ಇದನ್ನ ಆರ್ ಅಂತ ಕರೆಯೋಣ, ಮತ್ತೆ ಇದನ್ನ P' R' ಅಂತ ಕರೆಯೋಣ. ನಾವು ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ಸ್ ನ ಜಾಯಿನ್ ಮಾಡಿದಾಗ ಒಂದ್ ವೆಕ್ಟರ್ ಏನ್ ಕ್ರಿಯೇಟ್ ಆಗುತ್ತೆ ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕರಿತೀವಿ. ಓಕೆ, ಇಷ್ಟು ಕಲ್ತ್ವಿ. ಮತ್ತೆ ಏನ್ ಕಲ್ತ್ವಿ, ನಮ್ದೇನ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಇರುತ್ತಲ್ಲ ಅದು ನಮ್ದು ಪಾತ್ ಲೆಂತ್ ಗಿಂತ ಕಡಿಮೆ ಅಥವಾ ಅದಕ್ಕೆ ಈಕ್ವಲ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಮತ್ತೆ ಈಕ್ವಾಲಿಟಿ ಆಫ್ ವೆಕ್ಟರ್ಸ್ ನಾವ್ ಹೇಗ್ ಡಿಸೈಡ್ ಮಾಡ್ತೀವಿ, ಅದು ಡಿರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್ ಎರಡು ಸೇಮ್ ಇರ್ಬೇಕು. ಅಂದ್ರೆ ಡಿರೆಕ್ಷನ್ ಹೇಗ್ ಸೇಮ್ ಇರುತ್ತೆ ಅಂತೀವಿ, ಅದರದ್ದು ಕೋಇನ್ಸೈಡ್ ಆಗ್ತಿದ್ರೆ ಎಂಡ್ ಪಾಯಿಂಟ್ಸ್ ಗಳು ಅದನ್ನ ನಾವು ಈಕ್ವಲ್ ಅಂತ ಕರಿತೀವಿ. ಇಲ್ಲ ಕೋಇನ್ಸೈಡ್ ಆಗ್ತಿಲ್ಲ, ಈ ತರ ಇಲ್ಲಿ ಕೋಇನ್ಸೈಡ್ ಆಗ್ತಾನೆ ಇಲ್ಲ, ಈ ತರ ಇದ್ರೆ ನಾವ್ ಇದನ್ನ ಕರೆಯೋದಿಲ್ಲ, ಈಕ್ವಲ್ ಅಂತ ಹೇಳೋದಿಲ್ಲ. ಅದಾದ್ಮೇಲೆ ನಾವು ಮಲ್ಟಿಪ್ಲಿಕೇಶನ್ ಬಗ್ಗೆ ಕಲ್ತ್ವಿ. ಮಲ್ಟಿಪ್ಲಿಕೇಶನ್ ಅಲ್ಲಿ ಏನಂದ್ವಿ, ನಾವೇನಾದ್ರೂ ಒಂದು ರಿಯಲ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಅದು ಮ್ಯಾಗ್ನಿಟ್ಯೂಡ್ ಅಷ್ಟೇ ಚೇಂಜ್ ಆಗುತ್ತೆ, ಬಟ್ ಡಿರೆಕ್ಷನ್ ಏನಿರುತ್ತೆ ಆ ವೆಕ್ಟರ್ದು ಡಿರೆಕ್ಷನ್ ಅಲ್ಲೇ ಇರುತ್ತೆ. ಲೆಟ್ಸ್ ಸೇ ಎ ವೆಕ್ಟರ್ ಇತ್ತಂದ್ರೆ ನಾನು ಅದನ್ನ 2 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಅದ್ರದ್ದು ಮ್ಯಾಗ್ನಿಟ್ಯೂಡ್ 2a ಆಗುತ್ತೆ, ಬಟ್ ಡಿರೆಕ್ಷನ್ ವಿಲ್ ಬಿ ಇನ್ ಆಸ್ ದ ಸೇಮ್ ಆಸ್ ದ ಎ ಡಿರೆಕ್ಷನ್. ಓಕೆನಾ, ಎಷ್ಟು ಗೊತ್ತಾಯ್ತು. ಅದಾದ್ಮೇಲೆ ನಾವು ಎ ನ ನಾನು -1 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇದು ಆಪೋಸಿಟ್ ಡಿರೆಕ್ಷನ್ ಅಲ್ಲಿ ಹೋಗುತ್ತೆ. ಸೊ ದಿಸ್ ಇಸ್ -a ಓಕೆನಾ. ಇದು ಎ ಇದ್ರೆ ಇದು -a, ಅದನ್ನ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ನಾವು ಗ್ರಾಫಿಕಲ್ ಮೆಥಡ್ ಅಡಿಷನ್ ನೋಡಿದ್ವಿ. ಅದ್ ಹೇಗ್ ನೋಡಿದ್ವಿ, ನಾವು ಟೇಲ್ ಟು ಹೆಡ್, ಹೆಡ್ ಟು ಟೇಲ್ ಈ ಮೆಥಡ್ ಅಲ್ಲಿ 2 ವೆಕ್ಟರ್ಸ್ ನ ಜಾಯಿನ್ ಮಾಡ್ತೀವಿ, ಬಟ್ ರಿಸಲ್ಟ್ ಏನಿರುತ್ತೆ ನಮ್ದು ಹೆಡ್ ಟು ಹೆಡ್, ಟೇಲ್ ಟು ಟೇಲ್ ಇರುತ್ತೆ. ಓಕೆನಾ, ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ನಾವು ಲೋಕಲೈಸ್ ವೆಕ್ಟರ್ಸ್ ಮತ್ತೆ ಫ್ರೀ ವೆಕ್ಟರ್ಸ್ ಬಗ್ಗೆ ಮಾತಾಡಿದ್ವಿ. ಹೌದಾ, ಅದು ಮಾತಾಡ್ವಿ. ಅದಾದ್ಮೇಲೆ ನಾವು ಯಾವ ವೆಕ್ಟರ್ ನಾನು ಈ ತರ ಶಿಫ್ಟ್ ಮಾಡ್ಬೋದು ಅದನ್ನ ಕಲ್ತ್ವಿ. ಅದಾದ್ಮೇಲೆ ನಾವು ನಮ್ದೇನ್ ಅಡಿಷನ್ ಇದೆ ಅದು ಕಮ್ಯೂಟೇಟಿವ್ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಅದಾದ್ಮೇಲೆ ನಾವು ನಲ್ ವೆಕ್ಟರ್ ಅಂದ್ರೆ ಏನು, ನಲ್ ವೆಕ್ಟರ್ ಅಂದ್ರೆ ನಮ್ದು ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ 0 ಇದೆ, ಡಿರೆಕ್ಷನ್ ಇಸ್ ನಾಟ್ ಸ್ಪೆಸಿಫೈಡ್. ಓಕೆ, ಎಷ್ಟನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ನಾವು ಸಬ್ಟ್ರಾಕ್ಷನ್ ಬಗ್ಗೆ ಮಾತಾಡಿದಾಗ ಅಲ್ಲೇನಾಗುತ್ತೆ, ಸಬ್ಟ್ರಾಕ್ಷನ್ ಬಗ್ಗೆ ಮಾತಾಡಿದಾಗ ನಾವು ಅಡಿಷನ್ ಮಾಡ್ತೀವಿ, ಬಟ್ ಆ ವೆಕ್ಟರ್ನ ಉಲ್ಟಾ ಮಾಡ್ಬಿಟ್ಟು ಅದನ್ನ ರಿವರ್ಸ್ ಮಾಡ್ಬಿಟ್ಟು ಅಡಿಷನ್ ಮಾಡ್ತೀವಿ. ಸಬ್ಟ್ರಾಕ್ಷನ್ ಅಂತ ಬೇಸಿಕಲಿ ಏನು ಇಲ್ಲ. ಅದರಲ್ಲಿ ನಾವು ಪ್ಯಾರಲೆಲೋಗ್ರಾಮ್ ಮೆಥಡ್ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ಏನ್ ಕಾಣಿಸಿದೆ, ಇಲ್ಲಿ ಒಂದ್ ವೆಕ್ಟರ್ ಇನ್ನೊಂದ್ ವೆಕ್ಟರ್ ಅದ್ರ ಮಧ್ಯದಿಂದ ಇದೇನ್ ಲೈನ್ ಬರ್ತಿದ್ಯಲ್ಲ ಅದನ್ನ ನಾವು ರಿಸಲ್ಟೆಂಟ್ ಅಂತ ಕರಿತೀವಿ. ಅದು ಹೇಗೆ, ಈ ಬಿ ನ ನಾನು ಈ ಕಡೆ ಶಿಫ್ಟ್ ಮಾಡಿದಾಗ ನಮ್ದೇನಿದು ಹೆಡ್ ಟು ಹೆಡ್, ಟೇಲ್ ಟು ಟೇಲ್ ಅದೇನ್ ರಿಸಲ್ಟೆಂಟ್ ಫಾರ್ಮ್ ಆಗುತ್ತೆ ಅದನ್ನೇ ನಾವು ಬರಿತೀವಿ. ಸೊ ಇದಕ್ಕೆ ನಾವು ಪ್ಯಾರಲೆಲೋಗ್ರಾಮ್ ಲಾ ಆಫ್ ಅಡಿಷನ್ ಅಂತ ಕರಿತೀವಿ.
ಅದಾದ್ಮೇಲೆ ನಾವು ಒಂದ್ ಕ್ವೆಶನ್ ಸಾಲ್ವ್ ಮಾಡಿದ್ವಿ. ಅದಾದ್ಮೇಲೆ ನಾವು ಮೇನ್ ಪಾರ್ಟ್ ಬಂದ್ವಿ. ಏನು? ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್. ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್ ಅಲ್ಲಿ ನಾವೇನ್ ಕಲ್ತ್ವಿ? ದಟ್ ಒನ್ ವೆಕ್ಟರ್ ಅನ್ನ 2 ಪಾರ್ಟ್ಸ್ ನಲ್ಲಿ ಡಿವೈಡ್ ಮಾಡ್ಬೋದು. ಅಂದ್ರೆ A1 A2 ಅಂತ ಬರಿಬೋದು. ನಾವ್ ಇದ್ರಲ್ಲಿ ಇದಾದ್ಮೇಲೆ ಹಾಗೆ ಓದ್ತಾ ನಾವು ಯೂನಿಟ್ ವೆಕ್ಟರ್ಸ್ ಬಗ್ಗೆ ಕಲ್ತ್ವಿ. ಯೂನಿಟ್ ವೆಕ್ಟರ್ಸ್ ಅಲ್ಲಿ ಬಂದ್ಬಿಟ್ಟು ಐ ಕ್ಯಾಪ್, ಜೆ ಕ್ಯಾಪ್ ಮತ್ತೆ ಕೆ ಕ್ಯಾಪ್ ಬರುತ್ತೆ. ಓಕೆ, ಐ ಕ್ಯಾಪ್, ಕೆ ಕ್ಯಾಪ್, ಜೆ ಕ್ಯಾಪ್ ಇವೆಲ್ಲ ಯೂನಿಟ್ ವೆಕ್ಟರ್ಸ್ ಇನ್ ದ ಡೈರೆಕ್ಷನ್ ಆಫ್ ಎಕ್ಸ್, ವೈ ಅಂಡ್ ಝೆಡ್. ಓಕೆನಾ? ಇದ್ರದ್ದು ಮ್ಯಾಗ್ನಿಟ್ಯೂಡ್ ಆಸ್ ದ ನೇಮ್ ಸಜೆಸ್ಟ್ ಬಂದ್ಬಿಟ್ಟು 1, ಬಟ್ ಡೈರೆಕ್ಷನ್ಸ್ ಈ ಡೈರೆಕ್ಷನ್ಸ್ ಅಲ್ಲಿ ಇರುತ್ತೆ. ಓಕೆನಾ? ಎಷ್ಟು ಅರ್ಥ ಆಯ್ತಾ ನಿಮ್ಗೆ? ಓಕೆ. ಸೊ ಇದಾದ್ಮೇಲೆ ನಾವ್ ಏನೇನ್ ಕಲ್ತ್ವಿ ಅದನ್ನ ಕಾಂಪೊನೆಂಟ್ಸ್ ಅಲ್ಲಿ ಡಿವೈಡ್ ಮಾಡೋದು. ಅಂದ್ರೆ ಎ ಎಕ್ಸ್ ನ ಎ ಕಾಸ್ ಥೀಟಾ ಅಂತ ಬರೆಯೋದು, ಎ ವೈ ನ ಎ ಸೈನ್ ಥೀಟಾ ಅಂತ ಬರೆಯೋದು. ಓಕೆನಾ? ಈ ತರ ಕಲ್ತ್ವಿ. ಮತ್ತೆ ನಾವು ಇದನ್ನ ಅದು ಥೀಟಾ ಮಾಡುತ್ತಲ್ವಾ, ಇದು ರಿಸಲ್ಟೆಂಟ್ ವೆಕ್ಟರ್ ಕಾಣ್ತಿದ್ಯಾ ಇದು ನಿಮ್ಗೆ? ಈ ರಿಸಲ್ಟೆಂಟ್ ವೆಕ್ಟರ್ ನ ಥೀಟಾ ಇಲ್ಲಿ ಮಾಡ್ತಿದ್ಯಲ್ಲ, ಸೊ ಅದನ್ನ ನಾವು ಎ ವೈ ಬೈ ಎ ಎಕ್ಸ್, ಇದೇನು ಇಲ್ಲ, ನಾವು ಪರ್ಪೆಂಡಿಕ್ಯುಲರ್ ಬೈ ಬೇಸ್ ತರ ಬರುದ್ವಿ ಇಲ್ಲಿ. ಓಕೆನಾ? ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಇದನ್ನ ನಾವೇನದು ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ನ ಕನ್ಫ್ಯೂಸ್ ಬೇಡಿ. ಓಕೆನಾ? ಇದೇನ್ ನಮ್ದು ಥೀಟಾ ಮಾತಾಡ್ತಿದೀವಲ್ಲ, ದಿಸ್ ಇಸ್ ದಿ ಆಂಗಲ್ ದಟ್ ದಿ ರಿಸಲ್ಟೆಂಟ್ ವೆಕ್ಟರ್ ಮೇಕ್ಸ್ ವಿತ್ ದ ಒನ್ ಆಫ್ ದ ವೆಕ್ಟರ್ಸ್. ಓಕೆ, ಎಷ್ಟು ಗೊತ್ತಾಯ್ತು? ಇದಾದ್ಮೇಲೆ ನಾವು 3 ಪಾರ್ಟ್ಸ್ ಅಲ್ಲಿ ರಿಸಾಲ್ವ್ ಮಾಡಿದ್ವಿ. ನಾವು ಮೊದ್ಲು ಬರೀ ಎಕ್ಸ್ ಮತ್ತೆ ವೈ ಅಲ್ಲಿ ರಿಸಾಲ್ವ್ ಮಾಡ್ತಿದ್ವಿ. ಈಗ ಎಕ್ಸ್ ವೈ ಝೆಡ್ ನಲ್ಲಿ ರಿಸಾಲ್ವ್ ಮಾಡಿದ್ವಿ. ಈ ತರ ಮಾಡೋ ಟೈಮ್ ಅಲ್ಲಿ ನಾವು ಏನೇನ್ ಕಲ್ತ್ವಿ ಇಲ್ಲಿ? ಎ ಇಸ್ ಈಕ್ವಲ್ ಟು ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಪ್ಲಸ್ ಎ ಝೆಡ್ ಕೆ ಕ್ಯಾಪ್. ಓಕೆ, ಈ ತರ ಕಲ್ತ್ವಿ. ನಾವ್ ಮತ್ತೇನ್ ಕಲ್ತ್ವಿ? ಇದ್ರದ್ದು ಮ್ಯಾಗ್ನಿಟ್ಯೂಡ್ ಬರೀಬೇಕು ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್ ಪ್ಲಸ್ ಎ ಝೆಡ್ ಸ್ಕ್ವೇರ್. ಓಕೆ, ಈ ತರ ಬರದ್ವಿ. ರೈಟ್? ಅದಾದ್ಮೇಲೆ ನಾವು ಕಲ್ತ್ವಿ ಇಷ್ಟು ಕಲ್ತ್ವಿ. ಅದಾದ್ಮೇಲೆ ನಾವ್ ಇದನ್ನ ಒಂದ್ ವೆಕ್ಟರ್ ಅನ್ನ ಯೂನಿಟ್ ವೆಕ್ಟರ್ಸ್ ಫಾರ್ಮ್ ಅಲ್ಲಿನೂ ಬರಿಬೋದು ಅಂತ ಕಲ್ತ್ವಿ. ಅದಾದ್ಮೇಲೆ ಈಗ ನಾವ್ ಇಷ್ಟು ತನಕ ಗ್ರಾಫಿಕಲ್ ಮೆಥಡ್ ಅಲ್ಲಿ ಅಡಿಷನ್ ಕಲ್ತ್ವಿ. ನಾವೀಗ ಏನಂತಾರೆ ಅನಾಲಿಟಿಕಲ್ ಮೆಥಡ್ ಅಲ್ಲಿ ಹೇಗೆ ಕಲಿಯೋದು ಅಂತ ನೋಡೋಣ. ಓಕೆನಾ? ಸೊ ಅದನ್ನ ನಾವು ಫಸ್ಟ್ ಏನ್ ಮಾಡ್ತೀವಿ? ಈಗ ಒಂದು ಎ ವೆಕ್ಟರ್ ಇದೆ, ಅದು ಎ ಎಕ್ಸ್ ಐ ಕ್ಯಾಪ್, ಒಂದ್ ಎ ವೈ ಜೆ ಕ್ಯಾಪ್ ಇದೆ. ಇನ್ನೊಂದು ಬಿ ವೆಕ್ಟರ್ ಇದೆ, ಬಿ ಎಕ್ಸ್ ಐ ಕ್ಯಾಪ್ ಮತ್ತೆ ಬಿ ವೈ ಜೆ ಕ್ಯಾಪ್ ಇದೆ. ಓಕೆನಾ? ಸೊ ನಂದು ರಿಸಲ್ಟೆಂಟ್ ಬಂದ್ಬಿಟ್ಟು ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದಾಗ ನಾನು ಇದು ಆರ್ ನ ಆರ್ ಎಕ್ಸ್ ಪ್ಲಸ್ ಆರ್ ವೈ ಅಂತ ಬರಿತೀನಿ. ಸೊ ಈ ಎಕ್ಸ್ ಪಾರ್ಟ್ ಅಲ್ಲಿ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪಾರ್ಟ್ ಇರುತ್ತೆ, ಮತ್ತೆ ಪ್ಲಸ್ ಇಲ್ಲಿ ಆರ್ ವೈ ಪಾರ್ಟ್ ಅಲ್ಲಿ ಎ ವೈ ಪ್ಲಸ್ ಬಿ ವೈ ಪಾರ್ಟ್ ಇರುತ್ತೆ. ಓಕೆ, ಸೊ ಈ ತರ ನಮ್ಗೆ ಗೊತ್ತಾಯ್ತು. ಓಕೆನಾ? ಈ ತರ ನಾವು ರಿಸಾಲ್ವ್ ಮಾಡ್ತೀವಿ. ನಾವ್ ಇನ್ನೊಂದೇನ್ ಕಲ್ತ್ವಿ? ಈಗ ಎ ಪ್ಲಸ್ ಬಿ ಮೈನಸ್ ಸಿ ಇತ್ತಂದ್ರೆ ನಮ್ದು ಏನ್ ರೆಸೊಲ್ಯೂಷನ್ ಆಗುತ್ತಲ್ಲ ಅದನ್ನು ಅದೇ ರೀತಿಯಲ್ಲಿ ಆಗುತ್ತೆ. ಲೈಕ್ ಇಲ್ಲಿ ನೋಡ್ಬೋದು ನೀವು. ಓಕೆ, ಇದಾದ್ಮೇಲೆ ನಾವು ಅದು ಕ್ವೆಶನ್ ಇತ್ತು, ಬಟ್ ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಡೆರಿವೇಶನ್. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂತಿದೀನಿ. ನಾವು ಇಲ್ಲಿ ಸಿಂಪಲ್ ಟ್ರಿಗ್ನೋಮೆಟ್ರಿ ಮತ್ತೆ ಜಾಮೆಟ್ರಿ ಅಪ್ಲೈ ಮಾಡಿದೀವಿ. ಸೊ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಮತ್ತೆ ರಿವೈಸ್ ಮಾಡಿ. ಸೊ ಇದ್ರಿಂದ ನಾವ್ ಮೇನ್ ಏನ್ ಕಲ್ತಿದ್ದು ರಿಸಲ್ಟೆಂಟ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos theta. Here a and b are the two initial vectors. Okay, and theta is the angle between the two vectors. I'm sorry for that. Yeah, angle between the two vectors. Right? So we learned this, and then we also learned that tan alpha. Alpha is the angle that the resultant makes with one of the vector. And like I said, and I'll repeat it again. So this is alpha, this is resultant, this is B, this is A. This is equal to B sin theta by A plus B cos theta. ನಾವು ಎವ್ರಿ ಟೈಮ್ ಇದೇನ್ ಕೆಳಗಡೆ ಇರುತ್ತಲ್ಲ, ನಾನು ಇದು ಯಾವ್ದ್ರ ಜೊತೆ ಆಂಗಲ್ ಮಾಡ್ತೀನಿ ಅದನ್ನ ನಾನು ಎ ಅಂತ ತಗೊಂತೀನಿ. ಯಾವ್ದ್ರ ಜೊತೆ ನಾನು ಆಂಗಲ್ ಮಾಡಲ್ಲ ಅದನ್ನ ನಾನು ಬಿ ಅಂತ ತಗೊಂತೀನಿ. ಅದನ್ನ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ಅದ್ ಕನ್ಫ್ಯೂಷನ್ ಮಾಡ್ಕೊಂಡು ನೀವ್ ತಪ್ಪು ಮಾಡಿದ್ರಿ ಅಂದ್ರೆ ನಿಮ್ಗೆ ಏನ್ ಆನ್ಸರ್ ಬಂದಿರತ್ತಲ್ಲ ಅದನ್ನು ತಪ್ಪಾಗುತ್ತೆ. ಓಕೆನಾ? ಇದಾದ್ಮೇಲೆ ನಾವು ಕಲ್ತ್ವಿ ಇದೇನ್ ನಾವ್ ಇಷ್ಟ ತನಕ ನಾವ್ ಜನರಲೈಸ್ಡ್ ವೇ ಅಲ್ಲಿ ವೆಕ್ಟರ್ಸ್ ಬಗ್ಗೆ ಕಲ್ತ್ವಿ. ಇದನ್ನ ನಾವು ಈಗ
ವೆಕ್ಟರ್ ಮತ್ತೆ ಆಕ್ಸಿಲರೇಷನ್ ಡಿಸ್ಪ್ಲೇಸ್ಮೆಂಟ್ ಇದ್ರ ವೇ ಅಲ್ಲಿ ಕಲ್ತಿದೀವಿ. ಇದು ನಾವೇನ್ ಕಲ್ತ್ವಿ ಮೇನ್ ಪಾಯಿಂಟ್ಸ್ ನಾನು ಹೇಳ್ತೀನಿ. ಏನ್ ಕಲ್ತ್ವಿ ಅಂದ್ರೆ ದ ಡೈರೆಕ್ಷನ್ ಆಫ್ ವಿ ಇಸ್ ಪ್ಯಾರಲಲ್ ಟು ದ ಲೈನ್ ಆಫ್ ಟ್ಯಾಂಜೆಂಟ್ ಟು ದ ಪಾತ್. ಓಕೆನಾ? ಅಂದ್ರೆ ಈಗ ಇದೊಂದು ಪಾತ್ ಇದೆ. ಓಕೆ, ಈ ಪಾತ್ ನಲ್ಲಿ ಈ ಪಾಯಿಂಟ್ ಮೇಲೆ ನಾನು ಟ್ಯಾಂಜೆಂಟ್ ತಗೊಂತೀನಿ ಅಂದ್ರೆ ದಟ್ ಇಸ್ ಮೈ ಡಿರೆಕ್ಷನ್ ಆಫ್ ವೆಲಾಸಿಟಿ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಇದೇ ತರ ಇಲ್ಲಿ ನೀವು ನೋಡ್ಬೋದು ಏನ್ ಕಲ್ತ್ವಿ, ಇದೇನ್ ಡೆಲ್ಟಾ ಆರ್ ಇದೆ ಅದನ್ನ ನಾವು ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ವೈ ಅಂತ ಬರಿಬೋದು ಅಂತ ಕಲ್ತ್ವಿ. ಅದಾದ್ಮೇಲೆ ನಾವು ವೆಲಾಸಿಟಿನ ನಾವು ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಅಂತ ಕಲ್ತ್ವಿ. ಓಕೆನಾ? ಅದನ್ನ ನಾವು ಡೆಲ್ಟಾ ಎಕ್ಸ್ ಐ ಕ್ಯಾಪ್ ಪ್ಲಸ್ ಡೆಲ್ಟಾ ವೈ ಜೆ ಕ್ಯಾಪ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಆ ತರ ನಾವು ಕಲ್ತ್ವಿ. ಓಕೆನಾ? ಅದನ್ನ ನಾವು ಫೈನಲಿ ನಾವ್ ಯಾವ ತರ ಬರಿದ್ವಿ ಅದನ್ನ ನಾವು ವಿ ಎಕ್ಸ್ ಪ್ಲಸ್ ವಿ ಐ ಪಾರ್ಟ್ ತರ ಅಲ್ಲಿ ಬರಿದ್ವಿ. ಓಕೆನಾ? ಇಷ್ಟೆಲ್ಲ ನಾವು ಕಲ್ತ್ವಿ. ಇದಾದ್ಮೇಲೆ ನಾವ್ ಮೇನ್ ಆಗಿ ಏನ್ ಕಲ್ತ್ವಿ ನೋಡೋಣ ಇಲ್ಲಿ. ಅದೇ ತರ ನಾವ್ ಆಕ್ಸಿಲರೇಷನ್ ನಾನು ಬರಿದ್ವಿ. ನೀವಿಲ್ಲಿ ನೋಡ್ಬೋದು ನಾವ್ ಏನ್ ನಾರ್ಮಲ್ ವೆಕ್ಟರ್ ಹೇಗ್ ನಾವ್ ಪ್ಲಾನ್ ಮಾಡ್ತಿದ್ವಿ ಅಲ್ಲ ಅದೇ ತರ ಇಲ್ಲಿನೂ ಮಾಡಿದ್ವಿ. ಓಕೆ, ಸೊ ಎಷ್ಟು ಅರ್ಥ ಆಯ್ತು ಇದ್ ನೋಡ್ ನಾನ್ ನಿಮ್ಗೆ ಏನ್ ಪರ್ಪೆಂಡಿಕ್ಯುಲರ್ ಬೈ ಬೇಸ್ ಮಾಡಿದ್ದೆ ಅದೇ ತರ ಇಲ್ಲಿನೂ ಮಾಡಿದೀವಿ. ಓಕೆ, ಸಿಮಿಲರ್ಲಿ ನಾನ್ ಆಕ್ಸಿಲರೇಷನ್ಗೂ ಅದೇ ತರ ಮಾಡಿದೀವಿ. ಇನ್ನೊಂದ್ ಏನ್ ಮೇನ್ ಥಿಂಗ್ ನೆನ್ಪಿಟ್ಕೋಬೇಕಂದ್ರೆ ನಾನ್ ವಿ ಎಕ್ಸ್ ನ ಡಿ ಆರ್ ಎಕ್ಸ್ ಬೈ ಡಿ ಟಿ ವಿ ವೈ ಇಸ್ ಇಕ್ವಲ್ ಟು ಡಿ ಆರ್ ವೈ ಬೈ ಡಿ ಟಿ. ಅದೇ ತರ ಎ ಎಕ್ಸ್ ನ ನಾನು ಡಿ ವಿ ಎಕ್ಸ್ ಬೈ ಡಿ ಟಿ ಅಂತ ಬರಿತೀನಿ. ಎ ವೈ ನ ನಾನು ಡಿ ವಿ ವೈ ಬೈ ಡಿ ಟಿ ಅಂತ ಬರಿತೀನಿ. ಓಕೆನಾ? ನಾವಿಷ್ಟೊಂದೆಲ್ಲ ಕಲ್ತ್ವಿ. ಈಗ ಮುಂದೆ ಹೋಗೋಣ. ಓಕೆ, ಇವತ್ತಿಂದ ಏನ್ ಕಲಿಯೋಣ ಅದು ನೋಡೋಣ. ಇಲ್ಲಿನೂ ಸಿಮಿಲರ್ಲಿ ನಾವು ಟ್ಯಾಂಜೆಂಟ್ ತಗೊಂಡ್ವಿ ಅಂದ್ರೆ ನಮ್ಗೆ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ ಸಿಗುತ್ತೆ. ನಮ್ದು ವೆಲಾಸಿಟಿ ಟೈಮ್ದು ನಾವು ಟ್ಯಾಂಜೆಂಟ್ ತಗೊಂಡಾಗ ನಮ್ಗೆ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ ಸಿಗುತ್ತೆ. ಓಕೆ, ಇಲ್ಲಿ ನಿಮ್ಗೆ ಯಾಕೆ ಈ ತರ ಕೊಟ್ಟಿದ್ದಾರೆ ಅಂದ್ರೆ ದಿಸ್ ಇಸ್ ಪೊಸಿಷನ್ ಟೈಮ್ ಗ್ರಾಫ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಾವು ಟ್ಯಾಂಜೆಂಟ್ ತಗೊಂಡ್ಬಿಟ್ಟು ನಮ್ದು ವೆಲಾಸಿಟಿ ತಗೊಂಡ್ವಿ. ನಮ್ದು ವೆಲಾಸಿಟಿ ಇದಕ್ಕೆ ಏನ್ ಪರ್ಪೆಂಡಿಕ್ಯುಲರ್ ಇರುತ್ತೆ ಅದನ್ನ ನಾವು ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ ಅಂತ ತಗೊಂಡಿದೀವಿ. ಓಕೆ, ಇದು ಕಾಣ್ತಿದ್ಯಾ ನಮ್ಗೆ ಇಲ್ಲಿ? ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದ್ ಹೇಗೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ವಿ ಡ್ಯಾಶ್ ಅಂತ ತಗೊಂಡಿದ್ದಾರೆ, ವಿ ಮತ್ತೆ ತಗೊಂಡಿದ್ದಾರೆ. ಇದನ್ನ ಇಲ್ಲಿ ಡೆಲ್ಟಾ ಟಿ ಮಾಡಿದಾಗ ಇಲ್ಲಿ ನೋಡಿ ನಾನು ಹೇಳ್ತೀನಿ ನಿಮ್ಗೆ ವಿ ಡ್ಯಾಶ್ ಇಲ್ಲಿ ವಿ ಅಂತ ತಗೊಂಡಿದ್ದಾರೆ. ನಾನು ಇದನ್ನ ಇವೆರಡನ್ನ ಕನೆಕ್ಟ್ ಮಾಡಿ ಡೆಲ್ಟಾ ವಿ ನಂದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಬೇಸಿಕಲಿ, ಬಟ್ ಇಟ್ ಇಸ್ ಡೆಲ್ಟಾ ವಿ. ಓಕೆ, ಅದನ್ನ ತಿಳ್ಕೊಳ್ಳಿ. ಈ ತರ ತಗೊಂಡಿದ್ದಾರೆ. ಸೊ ನಂದು ಇಲ್ಲಿ ಡೆಲ್ಟಾ ವಿ ಇದು ಡೈರೆಕ್ಷನ್ ಈ ಕಡೆ ಇದ್ದಾಗ ನನ್ನ ಆಕ್ಸಿಲರೇಷನ್ ನಮ್ದೇನ್ ಬಂದ್ಬಿಟ್ಟು ಆಕ್ಸಿಲರೇಷನ್ ಇಸ್ ಡೆಲ್ಟಾ ವಿ ಬೈ ಡೆಲ್ಟಾ ಟಿ. ಸೊ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ದೇರ್ ಫೋರ್ ನಂದು ಇಲ್ಲಿದೆ. ಸಿಮಿಲರ್ಲಿ ಇನ್ನೊಂದು ಇನ್ನ ಚಿಕ್ಕದಾಯ್ತು, ಅದು ಈ ತರ ಇದ್ದಿದ್ದು. ಸೊ ಈ ತರ ಆ ತರ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಣ್ತಿದ್ಯಾ ಈ ಪಾರ್ಟ್ ಅಲ್ಲಿ ಅದೇ ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಏನು ಅಂತ ಬೇಸಿಕಲಿ ಅಂತ. ಈಗ ಒಂದು ಕ್ವೆಶನ್ ಕೊಟ್ಟಿದ್ದಾರೆ, ಮಾಡೋಣ. ಓಕೆ, ಸೊ ಲೆಟ್ಸ್ ಸೇ the position of a particle is given by r is equal to 3.0 t I cap plus 2.0 t square j cap plus 5.0 k cap. ಓಕೆ, ಈ ತರ ಇದೆ. ಅವ್ರೇನ್ ಕೇಳಿದ್ದಾರೆ where t is in seconds and the coefficients have the proper units of for r to be in meters. Okay, find v of t and a of t of the particle. Find the magnitude and direction of v of t at t is equal to 1 second. So first question solve ಮಾಡೋಣ. v of t ಹೇಗ್ ಬರೀತೀರಾ ನಾವು? ನಾನು ಈಗ್ಲೇ ಮುಂಚಿನ ಮೇಲೇನೆ ಹೇಳಿದ್ದೆ ಇಲ್ಲಿ ಏನು v of t is equal to dr by dt. ಸೊ ಹೇಗ್ ಬರೀತೀನಿ ನಾನು? ಓಕೆ, ನಾನೀಗ ಏನ್ ಮಾಡ್ತೀನಿ, ಡಿ ತಗೊಂತಿದ್ದೀನಿ, ಡಿ ಟಿ ನಂದು ಆರ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ನಾನು ಇಲ್ಲಿ 3.0 ಟಿ ಐ ಕ್ಯಾಪ್ ಪ್ಲಸ್ 2.0 ಟಿ ಸ್ಕ್ವೇರ್ ಜೆ ಕ್ಯಾಪ್ ಪ್ಲಸ್ 5.0 ಕೆ ಕ್ಯಾಪ್. ಓಕೆ, ಈ ತರ ಇದೆ. ನಾನು ಏನ್ ಮಾಡ್ತೀನಿ ಈಗ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ನಾರ್ಮಲಿ ನಾನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, ಇದು ನಮ್ದು 3.0 ಐ ಕ್ಯಾಪ್. ಯಾಕಂದ್ರೆ ಇಲ್ಲಿ ಟಿ ಇತ್ತು, ನಾವೇನಾದ್ರೂ ಟಿ ನ ಡಿ ಆಫ್ ಡಿ ಟಿ ಮಾಡಿದ್ವಿ ಅಂದ್ರೆ ಅದು ಹೋಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ಅದು ಬಂತು. ಇಲ್ಲಿ 2 ಟಿ ಸ್ಕ್ವೇರ್ ಇದೆ. ಸೊ ಇದೇನಾಗುತ್ತೆ, ಇದು ಇಲ್ಲಿ ಮಲ್ಟಿಪ್ಲೈ ಆಗ್ಬಿಟ್ಟು ಟಿ ಅಷ್ಟೇ ಉಳಿತೆ. ಸೊ ನಂಗೆ ಇಲ್ಲಿ 4.0 ಟಿ ಜೆ ಕ್ಯಾಪ್ ಇದೆ ಮತ್ತೆ 5.0 ಕೆ ಕ್ಯಾಪ್ ಇದೆ. ಇಲ್ಲಿ ಟಿದೇನು ಟರ್ಮ್ ಇಲ್ಲ. ಸೊ ದಿಸ್ ಇಸ್ ದ ಕಾನ್ಸ್ಟೆಂಟ್. ಸೊ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ನಂಗೆ ಏನ್ ಬಂತು,
I can write my V of t as 3.0 I cap plus 4.0 t j cap, ರೈಟ್? ಇಷ್ಟಂತೂ ಅರ್ಥ ಆಯ್ತು. ಇದಾದ್ಮೇಲೆ ನಾವು ಆಕ್ಸಿಲರೇಷನ್ ತಗೊಳ್ಳೋಣ. ಆಕ್ಸಿಲರೇಷನ್ ಅಲ್ಲಿ ನಾನು ಹೇಗ್ ಬರೀತೀನಿ, ಡಿ ವಿ ಬೈ ಡಿ ಟಿ ಅಂತ ಬರೀತೀನಿ, ಹೌದಾ? ಸೊ ನಾನು ಇಲ್ಲಿ ಮತ್ತೆ ಬರೆಯೋಣ, ಡಿ ಬೈ ಡಿ ಟಿ ಮಾಡ್ತೀನಿ 3.0 ಐ ಕ್ಯಾಪ್ ಪ್ಲಸ್ 4.0 ಟಿ ಜೆ ಕ್ಯಾಪ್. ಇಲ್ಲಿ ಇದು ನೋಡ್ಬೋದು, ಇದು ಕಾನ್ಸ್ಟೆಂಟ್ ಆಗುತ್ತೆ, ಇದು ಅಲ್ಲಿ ಒಂದು ಟಿ ಇದೆ. ಸೊ ನಂಗೆ ಇಲ್ಲಿ ಏನ್ ಬಂತು, 4.0 ಜೆ ಕ್ಯಾಪ್. ಅಂದ್ರೆ ಐ ಕ್ಯಾನ್ ರೈಟ್ ದಿಸ್ ಆಸ್ my acceleration is equal to 4 meter per second square along y direction. Why? Because it is in j cap and j cap always points towards the y direction, right? ಇಷ್ಟಂತೂ ಅರ್ಥ ಆಯ್ತು. ಈಗ ನಮ್ ಮುಂದೆ ಹೋಗೋಣ. ಸೊ ಅವ್ರೇನ್ ಕೇಳಿದ್ದಾರೆ, ಅವ್ರು ಹೇಳಿದ್ದಾರೆ ನಮ್ಗೆ t is equal to 1 second ನಲ್ಲಿ ನಮ್ದು ವೆಲೋಸಿಟಿ ಏನಿರುತ್ತೆ. ನಾನೇನ್ ಮಾಡ್ತೀನಿ, ನಂದು ಇಕ್ವೇಶನ್ ಸಿಕ್ಕಿತ್ತು, ನಂಗೆ ಏನ್ ಸಿಕ್ಕಿತ್ತು, 3.0 ಐ ಕ್ಯಾಪ್ ಪ್ಲಸ್ 4.0 ಟಿ ಜೆ ಕ್ಯಾಪ್ ಸಿಕ್ಕಿತ್ತು. ಸೊ ನಾನೇನು ಇಲ್ಲ, ಅದನ್ನ ನಾನಿಲ್ಲಿ ಹಾಕ್ತೀನಿ, ಟಿ ಇದ್ದಲ್ಲಿ 1 ಅಂತ ಬರೀತೀನಿ. ಸೊ 3 ನಾನು 0.0 ಬಿಡ್ತಿದ್ದೀನಿ. ಸೊ 3 ಐ ಕ್ಯಾಪ್ ಪ್ಲಸ್ 4 ಜೆ ಕ್ಯಾಪ್ ಆಯ್ತು ನಂದು. ನಾನ್ ಮ್ಯಾಗ್ನಿಟ್ಯೂಡ್ ಹೇಗ್ ಕಂಡು ಹಿಡಿತೀನಿ, ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್ ಕ ಹೋಲ್ ರೂಟ್ ಅಲ್ವಾ. ನಾನು 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ that is equal to 25, that is equal to 5 meter per second. ಓಕೆ, ಡಿರೆಕ್ಷನ್ ಏನ್ ನಮ್ದು, ನಾನೀಗ ಏನ್ ಮಾಡ್ಬೇಕು, ಟ್ಯಾನ್ ಥೀಟಾ is equal to vy by vx, so 4/3. so tan inverse, sorry, theta is equal to tan inverse of 4/3. ಸೊ ಇದು ಬಂದ್ಬಿಟ್ಟು ನಮ್ದು 53 ಡಿಗ್ರಿ ಇದೆ. ದಿಸ್ ಇಸ್ ವಿತ್ ಎಕ್ಸ್ ಆಕ್ಸಿಸ್. ಓಕೆ, ವಿತ್ ಎಕ್ಸ್ ಆಕ್ಸಿಸ್. ಇದು ಹೇಗ್ ಗೊತ್ತಾಯ್ತು ಹೇಳ ನಿಮ್ಗೆ, ಒಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ. ಇದನ್ನ ಆಕ್ಚುಲಿ ನೀವು ತುಂಬಾ ನೆನ್ಪಿಟ್ಕೋಬೇಕು, ಯಾಕಂದ್ರೆ ಯೂಶಲಿ ಈ ಕ್ವೆಶನ್ಸ್ ಅಲ್ಲಿ ಕೊಡ್ತಾರೆ ಅವರು. ಇದು 90 ಡಿಗ್ರಿ. ಸೊ ಪರ್ಪೆಂಡಿಕ್ಯುಲರ್ ಇಸ್ 4, ಇಲ್ಲಿ 3, ಓಕೆ, ಇಲ್ಲಿ 5. ಓಕೆ, ಇದು 37 ಡಿಗ್ರಿ, ಇದು 53 ಡಿಗ್ರಿ. ಸೊ ಈ ಟ್ರಯಾಂಗಲ್ ಏನಿದೆಯಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಎವ್ರಿ ಟೈಮ್ ನಿಮ್ಗೆ ಟ್ಯಾನ್ ಇನ್ವರ್ಸ್ 4/3, 3/4 ಈ ತರ ತುಂಬಾ ನಿಮ್ಗೆ ಸಿಗುತ್ತೆ, ಅಥವಾ ಸೈನ್ ಆಫ್ 4/5 ಈ ತರ ಎಲ್ಲ ನಿಮ್ಗೆ, ಸೈನ್ ಇನ್ವರ್ಸ್ ಆಫ್ 4/5 ಈ ತರ ನಿಮ್ಗೆ ತುಂಬಾ ಕ್ವೆಶನ್ಸ್ ಬರ್ತಿರ್ಬೋದು. ಸೊ ನಾನ್ ಇದನ್ನ ಹೇಗ್ ನೆನ್ಪಿಟ್ಕೊಂತಿದ್ದೆ ಅಂದ್ರೆ, ಇದೇನ್ 37 ಡಿಗ್ರಿ ಇದೆಯಲ್ಲ, ಅದು 3ಗೆ ಆಪೋಸಿಟ್ ಇರುತ್ತೆ. ಓಕೆನಾ, ಈ ತರ ನೆನ್ಪಿಟ್ಕೊಂಡ್ಬಿಡಿ. ಸೊ ಇದನ್ನ ನೀವ್ ಯಾವತ್ತೂ ಮರೆಯೋಕ್ ಆಗೋದಿಲ್ಲ. ಸೊ ಇಫ್ ಇನ್ ಕೇಸ್ ದೇ ಆಸ್ಕ್ ಯು ಸೈನ್ ಇನ್ವರ್ಸ್ ಆಫ್ 4/5 ಅಂದಾಗ ನೀವು ಹೇಳ್ಬೋದು ದಟ್ ಇಟ್ ಇಸ್ 53 ಡಿಗ್ರಿ. ಓಕೆನಾ, ಅದೇ ತರ ಸೈನ್ ಇನ್ವರ್ಸ್ ಆಫ್ 3/5 ಹೇಳಿದ್ರು ಅಂದ್ರೆ 37 ಡಿಗ್ರಿ ಅಂತ ನೀವ್ ಹೇಳ್ಬೋದು. ಓಕೆನಾ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಾವು ಮುಂದೆ ಹೋಗೋಣ. ಏನ್ ಹೇಳಿದ್ದಾರೆ, ಮೋಷನ್ ಇನ್ ಅ ಪ್ಲೇನ್ ವಿತ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. Suppose that an object is moving in an xy plane, okay, and its acceleration is a is constant. Over an interval of time, the average acceleration will be a constant value, right? Now let the velocity of the object be v naught at time t is equal to 0 and v at time t. Okay na? So ನಾವು ಏನ್ ಮಾಡ್ಬೇಕು ಅಂದ್ರೆ, first acceleration a is equal to v minus v naught divided by t minus 0. ಓಕೆ, ಸೊ ಇಟ್ ಇಸ್ ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ಟಿ ಅಲ್ವಾ. ನಾನೇನ್ ಅಂತೀನಿ, ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಇದಂತೂ ನಮ್ಗೆ ಗೊತ್ತು, ನಾವ್ ಲಾಸ್ಟ್ ಟೈಮ್ ಅಲ್ಲೇ ನಾವು ಮಾಡಿದ್ವಿ. ನೌ ವಾಟ್ ಐ ಡೂ ಇಸ್, ಇದನ್ನ ನಾನು ವಿ ಎಕ್ಸ್ ಮತ್ತೆ ವಿ ವೈ ನಲ್ಲಿ ಸ್ಪ್ಲಿಟ್ ಮಾಡ್ತೀನಿ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ವಿ ನಾಟ್ ಎಕ್ಸ್ ಪ್ಲಸ್ ಎ ಎಕ್ಸ್ ಟಿ ಇಸ್ ಈಕ್ವಲ್ ಟು ವಿ ನಾಟ್ ವೈ ಪ್ಲಸ್ ಎ ವೈ ಟಿ. ಓಕೆನಾ, ಸೊ ನಾನು ಈ ತರ ಸ್ಪ್ಲಿಟ್ ಮಾಡಿದೆ. ಸೊ ಫೈನಲಿ ನಂದು ಏನಾಗುತ್ತೆ ಅಲ್ವಾ, ನಾನು ಆನ್ಸರ್ ಬರೆಯೋ ಟೈಮಲ್ಲಿ ಐ ಕ್ಯಾನ್ ಫೈನಲಿ ರೈಟ್ ಇಟ್ ಆಸ್ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್. ಹೌದಾ, ಸಿಂಪಲ್ ಇದೆಯಾ. ನಾನೇನ್ ಮಾಡ್ತೀನಿ, ಇದನ್ನ 2 ವೇಸ್ ಅಲ್ಲಿ ಸ್ಪ್ಲಿಟ್ ಮಾಡ್ತೀನಿ, ಎಕ್ಸ್ ಮತ್ತೆ ವೈ ನಲ್ಲಿ. ಸೊ ಆ ತರ ಮಾಡಿ ನಾನು ಫೈನಲಿ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಬಿಡ್ತೀನಿ. ಅದೇ ತರ ನಾವ್ ಎಲ್ಲಾ ಇಕ್ವೇಶನ್ ಜೊತೆ ಮಾಡ್ತೀವಿ. ಇಲ್ಲಿ ನೋಡಿ, ಅವ್ರ ಏನ್ ಹೇಳಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ವಿ ನಾಟ್ ಎಕ್ಸ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಎ ಎಕ್ಸ್ ಟಿ ಸ್ಕ್ವೇರ್. ಅದೇ ತರ ನಾನು ವೈ ಡಿರೆಕ್ಷನ್ ಇಲ್ಲಿ ನಾನು ವೈ ನಾಟ್ ಅಂತ ಬರಿತೀನಿ,
ಅದು ನಂದು ವಿ ನಾಟ್ ಬೈ ಎಕ್ಸ್ ಅಂದ್ರೆ ಮಲ್ಟಿಪ್ಲೈ ಮಾಡೋದಿಲ್ಲ, ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಟಿ ಪ್ಲಸ್ ಹಾಫ್ ಎ ಬೈ ಟಿ ಸ್ಕ್ವೇರ್. ಹೌದಾ? ಈ ತರ ಬರಿಬೋದು. ಓಕೆ, ಸೊ ನಾವು ಈ ತರ ಬರಿಬೋದು, ಅದನ್ನ ತಿಳ್ಕೊಳ್ಳಿ. ಸೊ ಬೇಸಿಕಲಿ ಇಲ್ಲಿ ಏನ್ ನಡೀತಿದೆ ಅಂದ್ರೆ ನೀವೇನ್ ತಿಳ್ಕೊಬೋದಂದ್ರೆ ನಮ್ದೇನ್ ಮೋಷನ್ ಇನ್ 2 ಡೈಮೆನ್ಷನ್ ಇದೆಯಲ್ವಾ, ಅದು ಆಕ್ಚುಲಿ ಇಟ್ ಇಸ್ ಮೋಷನ್ ಇನ್ ಒನ್ ಡೈಮೆನ್ಷನ್ ಬಟ್ ಇನ್ 2 ಫಾರ್ಮ್ಸ್. ಅದನ್ನ ನಾವು ರಿಸಾಲ್ವ್ ಮಾಡಿದೀವಿ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಆಗ್ತಿಲ್ಲ. ಓಕೆನಾ? ನೀವ್ ಜಾಸ್ತಿ ಏನು ಯೋಚನೆ ಮಾಡ್ಬೇಡಿ, ಏನು ಮಾಡ್ಬೇಡಿ, ಅದನ್ನ ಬರೀ ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಿದ್ದೀನಿ. ಈಗ ನಿಮ್ಗೆ ಒಂದ್ ಎಕ್ಸಾಂಪಲ್ ಜೊತೆ ನಾನು ತಿಳಿಸ್ತೀನಿ. ಓಕೆನಾ? ಸೊ ಏನ್ ಹೇಳಿದ್ದಾರೆ, ಅ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ಒರಿಜಿನ್ ಅಟ್ ಟಿ is equal to 0 with a velocity of 5.0 I cap meter per second square. ಏನಂದಿದ್ದಾರೆ? ಸೊ ಬೇಸಿಕಲಿ ನಮ್ಗೆ ಇಲ್ಲಿ ಏನ್ ಗೊತ್ತಾಯ್ತು, t is equal to 0 ಇಂದ ಸ್ಟಾರ್ಟ್ ಆಗಿದೆ, ಮತ್ತೆ ನಮ್ದು ವೆಲಾಸಿಟಿ is equal to 5.0 I cap ಅಂದ್ರೆ ಇದು x direction ಅಲ್ಲಿ ಇದೆ and moves in xy plane under action of a force which produces a constant acceleration of. ಈಗ acceleration ಕೂಡ ಕೊಟ್ಟಿದ್ದಾರೆ, ಇದು ಕಾನ್ಸ್ಟೆಂಟ್ ಇದೆ. ಅದರ ಅರ್ಥ ಏನು, ನಾವು ನಮ್ದು ಕೈನಮ್ಯಾಟಿಕ್ ಈಕ್ವೇಶನ್ಸ್ ಅಪ್ಲೈ ಮಾಡ್ಬೋದು ಅಂತ ಅರ್ಥ. ಓಕೆನಾ? ಸೊ ನಾನು ಅದನ್ನ ಬರೀತೀನಿ 3.0 ಐ ಕ್ಯಾಪ್ ಪ್ಲಸ್ 2.0 ಜೆ ಕ್ಯಾಪ್. ಓಕೆ, ಸೊ ಈ ತರ ನಾನು ಬರಿಬೋದು. ನಾನೇನ್ ಮಾಡ್ತೀನಿ ಈಗ, ರೈಟ್, ಈ ತರ ಇದೆ. ಈಗ ಅವ್ರೇನ್ ಕೇಳಿದ್ದಾರೆ, ವಾಟ್ ಇಸ್ ದ ವೈ ಕೋಆರ್ಡಿನೇಟ್ ಆಫ್ ದ ಪಾರ್ಟಿಕಲ್ ಅಟ್ ದಿ ಇನ್ಸ್ಟೆಂಟ್ ಇಟ್ಸ್ ಎಕ್ಸ್ ಕೋಆರ್ಡಿನೇಟ್ ಇಸ್ 84 ಮೀಟರ್. ಸೊ ಅವ್ರೇನ್ ಹೇಳ್ತಿದ್ದಾರೆ, ನಮ್ದು ಎಕ್ಸ್ ಕೋಆರ್ಡಿನೇಟ್ ಏನ್ ಆಗುತ್ತೆ, ಎಕ್ಸ್ ಬಂದ್ಬಿಟ್ಟು ಅದು 84 ಮೀಟರ್ ಆದಾಗ ವೈ ಏನು ಅಂತ ಅವರು ಕೇಳಿದ್ದಾರೆ. ಓಕೆ, ಸೊ ನಾನು ಫಸ್ಟ್ ಏನ್ ಬರೀತೀನಿ, ಐ ಯೂಸ್ ದ ಫಾರ್ಮುಲಾ ಅಲ್ವಾ. ಫಸ್ಟ್ ನಾನು ಬರೆಯೋದು ಆರ್ ಆಫ್ ಟಿ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಹೌದಾ? ಇದು ನಂಗೆ ಗೊತ್ತು. ಸೊ ನಾನೇನು ಇಲ್ಲ, ಇದು ಎಕ್ಸ್ ಡಿರೆಕ್ಷನ್ ಅಲ್ಲಿ ಇದೆ, ಬಟ್ ನಾನು ಇದು ನಾರ್ಮಲ್ ವೇ ಅಲ್ಲಿ ಬರೀತೀನಿ. ಓಕೆನಾ? ಅದಾದ್ಮೇಲೆ ನಾನು ರಿಸಾಲ್ವ್ ಮಾಡ್ತೀನಿ. ಸೊ ನಾನು ಇದನ್ನ ವಿ ನಾಟ್ ಟಿ ಬಂದ್ಬಿಟ್ಟು ನಂದು 5.0 I cap t plus half 3.0 I cap plus 2.0 J cap t square. ಓಕೆ, ಈ ತರ ಆಯ್ತು. ಸೊ ನಾನು ಇದನ್ನ ಇನ್ನ ಹೇಗ್ ಬರಿಬೋದು, 5.0 I cap ಪ್ಲಸ್ ಇದನ್ನ ಆಕ್ಚುಲಿ ನಾವು 1.5 ಟಿ ಸ್ಕ್ವೇರ್ ಐ ಕ್ಯಾಪ್ ಪ್ಲಸ್ ನಾನು ಇದೇನು ಇಲ್ಲ, ಹಾಫ್ ನ ಒಳಗಡೆ ತಗೊಂತಿದ್ದೀನಿ, ಪ್ಲಸ್ 1.0 ಜೆ ಕ್ಯಾಪ್ ಟಿ ಸ್ಕ್ವೇರ್. ಓಕೆ, ಈ ತರ ಬಂತು. ನಾನೀಗ ಏನ್ ಮಾಡ್ಬೋದು, ಐ ಕ್ಯಾಪ್ ನ ನನ್ ಜೊತೆಗೆ ತಗೊಂತೀನಿ, ಜೆ ಕ್ಯಾಪ್ ನ ಸೆಪರೇಟ್ ಮಾಡ್ತೀನಿ. ಸೊ ನಂದು ಇದು ಏನಾಗುತ್ತೆ, ಇಲ್ಲಿ ನಾನು ಟಿ ಮಿಸ್ ಮಾಡಿದ್ದೀನಿ, ಇದನ್ನ ನಾನು ಆರ್ ಎಕ್ಸ್ ಅಂತ ಹೇಳ್ತೀನಿ, ಇದನ್ನ ನಾನು ಆರ್ ವೈ ಅಂದ್ರೆ ದಿಸ್ ಇಸ್ ಮೈ ಎಕ್ಸ್ ಆಫ್ ಟಿ ಅಂಡ್ ದಿಸ್ ಇಸ್ ಮೈ ವೈ ಆಫ್ ಟಿ, ರೈಟ್. ಸೊ ನಂಗೆ ಏನ್ ಹೇಳಿದ್ದಾರೆ, ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು 84 ಮೀಟರ್, ಇಟ್ಸ್ ಗಿವನ್ ಅಲ್ವಾ. ಸೊ ನಾನೇನು ಇಲ್ಲ, 84 is equal to 5.0 t plus 1.5 t square. ಓಕೆ, ಸೊ ನಾನು ಇದನ್ನ ರಿಸಾಲ್ವ್ ಮಾಡಿದಾಗ ನಂಗೆ t is equal to 6 ಸೆಕೆಂಡ್ ಅಂತ ಬರುತ್ತೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ನಾನು ಏನ್ ಮಾಡ್ತೀನಿ, y ಆಫ್ ಟಿ ನಲ್ಲಿ ಟಿ ವ್ಯಾಲ್ಯೂ ಹಾಕ್ಬಿಡ್ತೀನಿ. ಓಕೆನಾ? ಈ ತರ ಮಾಡ್ದೆ ಅಂದ್ರೆ ನಂಗೆ ಆನ್ಸರೇ ಬಂದ್ಬಿಡುತ್ತೆ. ಸೊ ನನ್ y ಆಫ್ ಟಿ ಬಂದ್ಬಿಟ್ಟು 1.0 ಜೆ ಕ್ಯಾಪ್ ಟಿ ಸ್ಕ್ವೇರ್ ಅಲ್ವಾ, ಟಿ ಸ್ಕ್ವೇರ್. ನಾನು ಜೆ ಕ್ಯಾಪ್ ತೆಗಿಬಹುದು, ಯಾಕಂದ್ರೆ ಐ ಹ್ಯಾವ್ ಆಲ್ರೆಡಿ ರಿಟನ್ ವೈ ಸ್ಕ್ವೇರ್ ಅಲ್ವಾ, ಸೊ ಐ ಡೋಂಟ್ ನೀಡ್ ಟು ರೈಟ್ ಇಟ್ ಅಗೇನ್. ಸೊ ನಾನು ಇದನ್ನ ಮಾಡಿದಾಗ ಟಿ ಸ್ಕ್ವೇರ್ ನಮ್ದು 36 ಆಗುತ್ತೆ, 6 ಸ್ಕ್ವೇರ್ ಅಲ್ವಾ, 6 ಸ್ಕ್ವೇರ್. ಸೊ 1.0 ಇಂಟು, ಓಕೆನಾ, ಇದನ್ನ ನಾನು ಮಲ್ಟಿಪ್ಲೈ ಮಾಡಿದಾಗ 36 ಮೀಟರ್ ಬಂತು. ಓಕೆನಾ? ಸೊ ಇಷ್ಟು ಬಂತು. ಅವ್ರು ಮತ್ತೆ ಇನ್ನೊಂದೇನೋ ಕೇಳಿದ್ದಾರೆ. ಅವ್ರೇನ್ ಕೇಳಿದ್ದಾರೆ, ವಾಟ್ ಇಸ್ ದ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಅಟ್ ದಿಸ್ ಟೈಮ್. ಈ ಟೈಮ್ ಅಲ್ಲಿ ನಮ್ದು ಸ್ಪೀಡ್ ಏನು ಅಂತ, ವಿ ಇಸ್ ಈಕ್ವಲ್ ಟು ಡಿ ಆರ್ ಬೈ ಡಿ ಟಿ ಅಲ್ವಾ. ನಾನು ಇದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀನಿ. ಸೊ ನಾನೇನ್ ಅಂತೀನಿ, ಇಲ್ಲಿ ನಮ್ದು ವಿ ಇಲ್ಲಿ ಏನ್ ಬಂದಿತ್ತು, ಇಲ್ಲಿ ಇದೆ ನಮ್ದು ಡಿ ಆರ್ ಇಸ್ ದಿಸ್ ಅಲ್ವಾ, ಇಲ್ಲಿದೆ ನಮ್ದು ಡಿ ಆರ್, ರೈಟ್. ಸೊ ನಾನು ಅದನ್ನ ಬರೀತೀನಿ. ಇಲ್ಲಿ ಆಕ್ಚುಲಿ ಒಂದು ಟೈಪೋ ಇದೆ, ಅದನ್ನ ನಾವು, ಸೊ ಇಟ್ಸ್ 5.0 ಪ್ಲಸ್, ರೈಟ್, ಒನ್ ಮಿನಿಟ್, ಗಿವ್ ಮಿ ಅ ಮೊಮೆಂಟ್. ಸೊ ನಾನು ಇದನ್ನ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮ್ದು ಏನಾಗುತ್ತೆ, 5.0 ಇದೆ ಟಿ ಪ್ಲಸ್ 1.5 ಟಿ ಸ್ಕ್ವೇರ್ ಇದೆ, ಇದು ಐ ಕ್ಯಾಪ್ ಅಲ್ಲಿ, ಪ್ಲಸ್ 1.0 ಟಿ ಸ್ಕ್ವೇರ್ ಜೆ ಕ್ಯಾಪ್ ಇದೆ. ಸೊ ನಾನಿಲ್ಲಿ ಮಾಡಿದಾಗ ಏನಾಗುತ್ತೆ, 5.0 ಆಗುತ್ತೆ, ಪ್ಲಸ್ ಇದು ಏನಾಗುತ್ತೆ, ಇಲ್ಲಿ 2 ಮಲ್ಟಿಪ್ಲೈ ಆಗುತ್ತೆ, ಸೊ 3 ಐ ಕ್ಯಾಪ್, ಇಲ್ಲಿ ಐ ಕ್ಯಾಪ್ ಬರೆಯೋಣ, ಪ್ಲಸ್ ಇಲ್ಲಿನೂ 2 ಇದೆ, ಸೊ ಇದು ಮಲ್ಟಿಪ್ಲೈ ಆಗುತ್ತೆ, ಸೊ 2 ಜೆ ಕ್ಯಾಪ್.
ಓಕೆ, ಈ ತರ ಬಂತು ನಮ್ಗೆ. ಈಗ ಐ ಕ್ಯಾಪ್ ಇದೆಯಲ್ವಾ, ಇದನ್ನ ಆಡ್ ಮಾಡಿ ನೀವು. ಇದು 3t ಬರುತ್ತೆ. ಸೊ ಇಲ್ಲಿ ಆಡ್ ಮಾಡಕ್ ಆಗೋದಿಲ್ಲ. ನಾನು t ಇಸ್ ಈಕ್ವಲ್ ಟು 6 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಸೊ ಇಲ್ಲಿ 18 ಪ್ಲಸ್ 5 ಇಸ್ 23 ಅಲ್ವಾ? ಸೊ 23 ಐ ಕ್ಯಾಪ್ ಬಂತು ನಮ್ಗೆ, ಪ್ಲಸ್ 2 ಜೆ ಕ್ಯಾಪ್. ಇಲ್ಲಿ 2t ಇದೆ, ಇದನ್ನ ಮಿಸ್ ಮಾಡ್ಬೇಡಿ, ನಾನು ಈ ತರ ಮಿಸ್ ಮಾಡ್ದಂಗೆ. ಸೊ 2 ಇಂಟು t ಇಸ್ 6. ಸೊ 2 ಇಂಟು 6 ಇಸ್ 12. ಸೊ ನಾನು ಇದನ್ನ ಮಾಡ್ ವಿ ಬರಿಬೇಕು ಅಂದ್ರೆ 23 ಹೋಲ್ ಸ್ಕ್ವೇರ್ ಪ್ಲಸ್ 12 ಹೋಲ್ ಸ್ಕ್ವೇರ್, ಅದು ಬಂದ್ಬಿಟ್ಟು 26 ಮೀಟರ್ ಪರ್ ಸೆಕೆಂಡ್. ಓಕೆನಾ? ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಫಸ್ಟ್ ಏನ್ ಮಾಡ್ದೆ, ಅದು dr/dt ತಗೊಂಡೆ, ಅದನ್ನ ನಾನು ಫಾರ್ಮುಲಾ ಅಲ್ಲಿ ಹಾಕ್ದೆ, ಐ ಕ್ಯಾಪ್ ಜೆ ಕ್ಯಾಪ್ ಅಲ್ಲಿ ರಿಸಾಲ್ವ್ ಮಾಡ್ಬಿಟ್ಟು ನಮ್ ವ್ಯಾಲ್ಯೂಸ್ ಟಿ ನ ಫೈಂಡ್ ಔಟ್ ಮಾಡಿದೆ. ಟಿ ನ ಫೈಂಡ್ ಔಟ್ ಮಾಡಿದ್ಮೇಲೆ ನಮ್ಗೆ ಇನ್ ದಿ ಎಂಡ್ ಬೈ ವ್ಯಾಲ್ಯೂ ಸಿಕ್ತು. ಅದೇ ತರ ನಾನು ವೆಲಾಸಿಟಿನೂ ಮಾಡಿದಾಗ, dr/dt ಮಾಡಿದಾಗ ನಂಗೆ ನಮ್ ವೆಲಾಸಿಟಿ ವ್ಯಾಲ್ಯೂನು ಸಿಕ್ತು. ಇಷ್ಟೆಲ್ಲ ಆಯ್ತು, ನಾವೀಗ ಒಂದ್ ಪಾರ್ಟ್ ಕಲ್ತ್ವಿ. ಈಗ ನಾವ್ ಬರೋಣ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ನಮ್ದು, ದಟ್ ಇಸ್ ಪ್ರೊಜೆಕ್ಟೈಲ್ ಮೋಷನ್. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಪ್ರೊಜೆಕ್ಟೈಲ್ ಅಂದ್ರೆ ಏನು? ಅನ್ ಆಬ್ಜೆಕ್ಟ್ that is in flight after being thrown or projected is called a projectile motion. Okay na? Projectile basically. Such a projectile might be a football, a cricket ball, ಏನಾದ್ರೂ ಇರ್ಬೋದು. ಓಕೆನಾ? ಅದು ಆಬ್ಜೆಕ್ಟ್, ಅದು ದಟ್ ಆಬ್ಜೆಕ್ಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ನಾನೀಗ ಒಂದು ಬಾಲ್ ನ ಅಥವಾ ಏನಾದ್ರೂ ನಾನು ಹೀಗೆ ಬಿಸಾಕ್ದಾಗ ಅದ್ ಹಿಂಗ್ ಒಂದ್ ಮೋಷನ್ ಅಲ್ಲಿ ಇದ್ರೆ ಆ ಫ್ಲೈಟ್ ಟೈಮ್ ಅಲ್ಲಿ ಅದನ್ನ ನಾವು ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ಓಕೆನಾ? ಮತ್ತೆ ಇಲ್ಲಿ ಏನಾಗುತ್ತೆ, ನಾವು ಒಂದು ಈ ತರ ಹೀಗ್ ಬಿಸಾಕ್ತಿವಿ ಅಲ್ಲ, ಇಲ್ಲಿ ಎರಡ್ ಡಿರೆಕ್ಷನ್ ಅಲ್ಲಿ ಈ ತರ ಮುಂದೇನು ಹೋಗ್ತಾ ಇರುತ್ತೆ, ಈ ತರ ಕೆಳಗಡೆನೂ ಬರ್ತಾ ಇರುತ್ತೆ. ಇದು ಮೇಲೆ ಹೋಗಿ ಕೆಳಗಡೆ ಬರ್ತಾ ಇರುತ್ತೆ. ಸೊ 2 ಡಿರೆಕ್ಷನ್ಸ್ ಅಲ್ಲಿ ಹೋಗ್ತಿದೆ. ಓಕೆನಾ? ಸೊ ಇದನ್ನ ಗೆಲಿಲಿಯೋ ಏನ್ ಹೇಳಿದ್ರು, ಅದು ಇಂಡಿಪೆಂಡೆಂಟ್ ಆಗಿರುತ್ತೆ ಅಂತ, ಎರಡೂನು ಒಂದಕ್ಕೊಂದಕ್ಕೆ ಏನು ಲೆಕ್ಕ ಇರಲ್ಲ ಅಂತ. ಇದು ಇದ್ರ ಪಾಡಿಗೆ ಹೋಗ್ತಾ ಇರುತ್ತೆ, ಇದು ಇದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಸೊ ಇದನ್ನ ಹೇಳಿದ್ದಾರೆ ಗೆಲಿಲಿಯೋ. ಓಕೆನಾ? ಇದಾದ್ಮೇಲೆ ಏನ್ ಕಲ್ತ್ವಿ ನಾವು, ಇಲ್ಲಿ ಮೇನ್ ಪಾರ್ಟ್ ಬರೋಣ. ಓಕೆನಾ? ಫಸ್ಟ್ ಈಗ ನಾನು ಎಕ್ಸ್ ಮತ್ತೆ ವೈ ನಲ್ಲಿ ಆಕ್ಸಲರೇಷನ್ ನ ಫಸ್ಟ್ ಡಿವೈಡ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಂದು ಬಾಲ್ ಹೇಗ್ ಹೋಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಓಕೆನಾ? ಲೆಟ್ಸಿ ನಾನು ಇಲ್ಲಿ ಬಾಲ್ ನ ಈ ತರ ಬಿಸಾಕಿದೀನಿ. ಸೊ ನನ್ ಬಾಲ್ ಈ ತರ ಹೋಗಿ ಈ ತರ ಕೆಳಗಡೆ ಬರುತ್ತಾ. ಸೊ ನೀವಿಲ್ಲಿ ನೋಡ್ಬೋದು, ನಂದು ಈ ಡೈರೆಕ್ಷನ್ ಅಲ್ಲೂ ಹೋಗ್ತಾ ಇದೆ, ಈ ಡೈರೆಕ್ಷನ್ ಅಲ್ಲೂ ಹೋಗ್ತಾ ಇದೆ. ಹೌದಾ? ಸೊ ಅದಕ್ಕೆ ನಮ್ದು 2 ಡಿಫ್ರೆಂಟ್ ಡೈರೆಕ್ಷನ್ ಇದೆ. Now let's talk about acceleration. Okay na? I can tell that my acceleration is minus g j cap. Why so? ನಾನು ಕೆಳಗಡೆ ನೆಗೆಟಿವ್ ಅಂತ ತಗೊಂಡಿದ್ದೀನಿ, ಮೇಲ್ಗಡೆ ಪಾಸಿಟಿವ್ ಅಂತ ತಗೊಂಡಿದ್ದೀನಿ. ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್. ಓಕೆನಾ? ಎಷ್ಟು ತಿಳ್ಕೊಂಡ್ರ? ನಾನು ಈ ತರ ತಗೊಂಡಿದ್ದೀನಿ. ನಂದು ಗ್ರಾವಿಟಿ ಕೆಳಗಡೆ ಆಕ್ಟ್ ಮಾಡ್ತಿದೆ. ಓಕೆ? ಸೊ ಓಕೆ, ನಂದು ಆಕ್ಸಿಲರೇಷನ್ ಈ ಕಡೆಯಿಂದ, ನಾನು ಫಸ್ಟ್ ಏನು ಕೊಟ್ಟಿರಲ್ಲ ಆಕ್ಸಿಲರೇಷನ್. ಸೊ ಈ ಕಡೆಯಿಂದ ಸ್ಟಾರ್ಟ್ ಆದಾಗ ಏನಿರುತ್ತೆ, ನಂದು ಆಕ್ಸಿಲರೇಷನ್ ಎಕ್ಸ್ ಡಿರೆಕ್ಷನ್ ಅಲ್ಲಿ 0 ಇದೆ. ರೈಟ್? ಇಲ್ಲಿ ಮೇಲೆ ಏನಾದ್ರೂ ಆಕ್ಸಿಲರೇಷನ್ ಇದೆಯಾ? ಇಲ್ಲ. ಸಾರಿ, ಸೈಡ್ ಅಲ್ಲಿ. ಸೊ ನಂದು ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು ಮೈನಸ್ ಜಿ. ಓಕೆನಾ? ಇಷ್ಟು ಅರ್ಥ ಆಯ್ತಾ? ಯಾಕೆ ಮೇಲೆ ಹೋಗ್ತಾ ಇದೆ? ಅದು ನಂದು ಗ್ರಾವಿಟಿ ಕೆಳಗಡೆ ಆಕ್ಟ್ ಮಾಡ್ತಿದೆ. ಓಕೆನಾ? ಬಟ್ ನಾನ್ ಪಕ್ಕದಲ್ಲಿ ಹೋಗೋ ಟೈಮಲ್ಲಿ ಅಲ್ಲೇನು ಆಕ್ಸಿಲರೇಷನ್ ಇಲ್ಲ ನಂದು. ಸೊ ದೇರ್ಫೋರ್ ಅಲ್ಲಿ 0 ಇದೆ. ಓಕೆ? ನೆಕ್ಸ್ಟ್ ವೆಲಾಸಿಟಿ ಬಗ್ಗೆ ಮಾತಾಡೋಣ. ನಂದು ವೆಲಾಸಿಟಿ ನಾನು ಈ ಡೈರೆಕ್ಷನ್ ಅಲ್ಲಿ ವಿ ಅಲ್ಲಿ ಕೊಟ್ಟೆ ಅಂದೆ. ನಾನು ನಿಮ್ಗೆ ಈಗ್ಲೇ ಮುಂಚೆನೆ ನಾನು ಹೇಳ್ಕೊಟ್ಟಿದ್ದೆ ಕಾಂಪೋನೆಂಟ್ಸ್ ಅಲ್ಲಿ ಹೇಗ್ ಡಿರೈವ್ ಮಾಡ್ತೀವಿ ಅಂತ. ನಾನು ಇದನ್ನ ಥೀಟಾ ಅಂತ ತಗೊಂತೀನಿ. ಸೊ ಹಾಗಿದ್ದಾಗ ನಂದು ಇದು ಬಂದ್ಬಿಟ್ಟು ವಿ ಕಾಸ್ ಥೀಟಾ ಆಗುತ್ತೆ. ವಿ ನಾಟ್ ತಗೊಳ್ಳೋಣ. ಓಕೆನಾ? ಇದು ಬಂದ್ಬಿಟ್ಟು ವಿ ನಾಟ್ ಸೈನ್ ಥೀಟಾ ಆಗುತ್ತೆ. ಓಕೆ? ಯಾ, ವಿ ನಾಟ್ ಸೈನ್ ಥೀಟಾ ಆಗುತ್ತೆ. ಕಾಣ್ತಿದ್ಯಾ? ಸೊ ಈ ತರ ಇದೆ. ಸೊ ನಿಮ್ಗೆ ಏನ್ ಸಿಗುತ್ತೆ, ವಿ ನಾಟ್ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಕಾಸ್ ಥೀಟಾ ನಾಟ್. ಥೀಟಾ ನಾಟ್ ಅಂದ್ರೆ ಅದು ಇನಿಷಿಯಲಿ ಏನ್ ಆಂಗಲ್ ಇರುತ್ತೆ, ಇದು ನೋಡಿ ನೀವು ಈ ತರ ಬರ್ತಾ 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 ಆಂಗಲ್ ಚೇಂಜ್ ಆಗ್ತಿದೆಯಲ್ವಾ. ಸೊ ಅದಕ್ಕೆ ನಮ್ಗೆ ಇನಿಷಿಯಲಿ ಥೀಟಾ ನಾಟ್ ಅಂತ ಕನ್ಸಿಡರ್ ಮಾಡಿದೀವಿ. ಓಕೆ? ಅದಾದ್ಮೇಲೆ ವಿ ನಾಟ್ ವೈ ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಥೀಟಾ ನಾಟ್. ಓಕೆ? ಎಷ್ಟು ಅರ್ಥ ಆಯ್ತಾ ನಮ್ಗೆ? ಸಿಂಪಲ್. ನಾನೇನು ಇಲ್ಲ ರಿಸಾಲ್ವ್ ಮಾಡಿದೆ ವೆಕ್ಟರ್ಸ್ ನ. ಇಲ್ಲಿನೂ ಏನು ಇಲ್ಲ, ಸಿಂಪಲ್ 1D ಮೋಷನ್ದು ಏನಿದೆ ಅದನ್ನ ಡಿರೆಕ್ಷನ್ ಪಾರ್ಟ್ ನ ನಾನು ಹೇಳ್ಕೊಟ್ಟೆ. ಓಕೆನಾ? ಇದಾದ್ಮೇಲೆ ಏನಾಗ್ತಿದೆ ಇಲ್ಲಿ ನೋಡೋಣ.
ಅವ್ರೇನ್ ಹೇಳ್ತಿದ್ದಾರೆ, ನಾವು ಇನಿಷಿಯಲಿ ಎಕ್ಸ್ ನಾಟ್ ಇಸ್ ಈಕ್ವಲ್ ಟು 0 ಮತ್ತೆ ವೈ ನಾಟ್ ಇಸ್ ಈಕ್ವಲ್ ಟು 0 ತಗೊಂತೀವಿ. ಸೊ ನಮ್ದು ಈಕ್ವೇಶನ್ಸ್ ಎಲ್ಲ ಹೇಗ್ ಚೇಂಜ್ ಆಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಇಸ್ ವಾಟ್ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಲ್ವಾ? ನಮ್ದೇನು ಅದು ಇನಿಷಿಯಲ್ ಅದೇನಿರುತ್ತಲ್ವಾ, ವಿ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ನಮ್ಗೆ ಗೊತ್ತಲ್ವಾ? ಸೊ ನಾನು ಅದನ್ನ ಇಲ್ಲಿ ಬರಿತೀನಿ. ನಮ್ದು ಎ ಎಕ್ಸ್ ಡಿರೆಕ್ಷನ್ ಅಲ್ಲಿ ಏನಿದೆ 0 ಇದೆ. ಸೊ ನಂದು ಆ ಪಾರ್ಟ್ ಬರೋದೇ ಇಲ್ಲ. ಅದಕ್ಕೆ ನಂದು ಏನಾಗುತ್ತೆ, ಬರೇ ವಿ ನಾಟ್ ಎಕ್ಸ್ ಇಂಟು ಟಿ ಆಗುತ್ತೆ. ಸೊ ನಾನು ಅದನ್ನ ಬರಿಬಹುದು ವಿ ನಾಟ್ ಕಾಸ್ ಥೀಟಾ ನಾಟ್ ಇಂಟು ಟಿ. ಓಕೆ, ಸಿಂಪಲ್ ಎನಫ್. ಅದೇ ತರ ಈಗ ನಾನು ಬೈ ಬರಿತೀನಿ. ಬೈ ಬಂದ್ಬಿಟ್ಟು ನಂದು ಏನಾಗುತ್ತೆ ಇಲ್ಲಿ, ಇಟ್ ಇಸ್ ವಿ ನಾಟ್ ಬೈ ಟಿ ಪ್ಲಸ್ ಹಾಫ್ ಏಟ್ ಬೈ ಟಿ ಸ್ಕ್ವೇರ್ ಅಲ್ವಾ? ಸೊ ನಾನು ಅದನ್ನ ಬರಿಬಹುದು ವಿ ನಾಟ್ ಸೈನ್ ಥೀಟಾ ನಾಟ್ ಟಿ ಮೈನಸ್, ಇಲ್ಲಿ ಮೈನಸ್ ಬರುತ್ತೆ ಯಾಕಂದ್ರೆ ಅದು ಮೈನಸ್ ಜಿ ಇದೆ ಅಲ್ವಾ? ಸೊ ಇಟ್ ಇಸ್ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್. ಓಕೆ, ಇಷ್ಟು ಅರ್ಥ ಆಯ್ತಾ? ಸಿಂಪಲ್ ಎನಫ್. ಮುಂದೆ ಹೋಗೋಣ. ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ವಿ ವೈ ಬೈ ವಿ ಎಕ್ಸ್. ಓಕೆನಾ? ಅದನ್ನ ನೆನ್ಪಿಟ್ಕೊಳ್ಳಿ. ಸಿಮಿಲರ್ಲಿ ಇಲ್ಲೇನ್ ಹೇಳ್ತಿದ್ದಾರೆ, ಇದಂತೂ ನಾನು ನಿಮ್ಗೆ ಇಲ್ಲೇ ಹೇಳಿದ್ದೆ, ಸೇಮ್ ಥಿಂಗ್ ಇಲ್ಲೋ ಅವ್ರು ಅದೇ ಮಾಡಿದ್ದಾರೆ. ಓಕೆನಾ? Equation 3.37 gives the x and y coordinates of the positions of a projectile at time t in terms of angle theta naught. ಅಂದ್ರೆ ಇದೇನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ, ಇಲ್ಲಿ ಎಕ್ಸ್ ಮತ್ತೆ ವೈ, ಇದನ್ನ ನೀವು ಆ ಫುಲ್ ಪ್ರೊಜೆಕ್ಟೈಲ್ ಟೈಮ್ ಅಲ್ಲಿ ಯಾವ ಟೈಮ್ ಅಲ್ಲೂ ಅದ್ರದ್ದು ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಬೇಕಂದ್ರೆ ನಾವ್ ಇದನ್ನ ಯೂಸ್ ಮಾಡ್ಬೋದು. ಓಕೆನಾ? ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಅಂದ್ರೆ ಈಗ ಇದು ಗ್ರಾಫ್ ಇದೆ, ಈ ತರ ಮೋಷನ್ ಇದೆ. ಇಫ್ ನನಗೆ ಈ ಟೈಮ್ ನಲ್ಲಿ ಲೆಟ್ಸ್ ಸೇ ಟೈಮ್ ಟಿ ಇಸ್ ಈಕ್ವಲ್ ಟು 4 ಸೆಕೆಂಡ್ ನಲ್ಲಿ ನಂಗೆ ಇಲ್ಲಿ ಅದರದ್ದು ಪೊಸಿಷನ್ ಬೇಕು, ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಬೇಕು ಅಂದ್ರೆ ನಾನು ಈ ಫಾರ್ಮುಲಾಸ್ ಹಾಕಿ ಯೂಸ್ ಮಾಡ್ಬಿಟ್ಟು ಬರ್ಬೋದು. ರಿಮೆಂಬರ್ ದಟ್ ದ ಥೀಟಾ ನಾಟ್ ಹಿಯರ್ ಇಸ್ ದಿಸ್ ಇನಿಷಿಯಲ್ ಆಂಗಲ್, ಯಾವ ಆಂಗಲ್ ಇಂದ ಥ್ರೋ ಮಾಡಿರ್ತೀರಾ. ಓಕೆನಾ? ಆಮೇಲೆ ಏನ್ ಹೇಳಿದ್ದಾರೆ, notice that the choice of mutually perpendicular x and y directions for the analysis of the projectile motion has resulted in a simplification. ಹೌದಾ? ನಾವೀಗ ಅದನ್ನ ಎಕ್ಸ್ ಮತ್ತೆ ವೈ ನಲ್ಲಿ ಡಿವೈಡ್ ಮಾಡಿರ್ಲಿಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗ್ತಿತ್ತು ಅಲ್ವಾ? ಸೊ ಅದಕ್ಕೆ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಅಲ್ವಾ? ಸೊ ದ ನೆಕ್ಸ್ಟ್ ಪಾರ್ಟ್ ವಾಟ್ ದೇ ಹ್ಯಾವ್ ಟೋಲ್ಡ್ ಅಸ್, one of the components of velocity, that is the x component, remains constant throughout the motion and only the y component changes. Why is this happening? You can see that ನಮ್ದು ax ಏನಿದೆ ಅದು 0 ಇದೆ ಅಲ್ವಾ? ಸೊ that means delta vx is 0. ಹೌದಾ? ಸೊ therefore my velocity in the x direction remains the same. What changes is my velocity in the y direction. Okay? ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನಮ್ದು ಏನಾಗುತ್ತೆ, ಇಲ್ಲಿ ಏನ್ ಹೇಳಿದ್ದಾರೆ, ನೋಟ್ that at the point maximum height vy is equal to 0. ಮ್ಯಾಕ್ಸಿಮಮ್ ಹೈಟ್ ಇರುತ್ತಲ್ವಾ, ಆವಾಗ ವೆಲಾಸಿಟಿ ಏನಾಗುತ್ತೆ, 0 ಆಗುತ್ತೆ. ಇಟ್ಸ್ ಜಸ್ಟ್ ಲೈಕ್ ಫ್ರೀ ಫಾಲ್ ಅಲ್ವಾ? ನಾನು ಹೇಳಿದ್ದೆ ಅಲ್ವಾ, ಈ ತರ ಮೇಲೆ ಪಾಯಿಂಟ್ ಹೋದಾಗ 0 ಆಗುತ್ತೆ ಅಂತ. ಸೊ ದಟ್ ಇಸ್ ವಾಟ್ ಇಟ್ಸ್ ಹಿಯರ್. ಇಲ್ಲಿ ಯಾಕೆ ಇಲ್ಲಿ 0 ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಹೈಟ್ ಹೋದ್ಮೇಲೆ ವಿ ಆಫ್ ವೈ ಏನಾಗುತ್ತೆ, ಅದು 0 ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 0 ಇಸ್ ವಾಟ್, 0 ಇಟ್ ಸೆಲ್ಫ್, ರೈಟ್? ಸೊ ಅದೇ ನಾವು ಬರ್ತಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಈಕ್ವೇಶನ್ ಆಫ್ ಪಾತ್ ಆಫ್ ಪ್ರೊಜೆಕ್ಟೈಲ್. ಈಗ ಅದೊಂದೇನ್ ಫುಲ್ ಪಾತ್ ಇರುತ್ತಲ್ವಾ, ಅದಕ್ಕೆ ಏನಾದ್ರೂ ಒಂದು ಈಕ್ವೇಶನ್ ಇದ್ದೇ ಇರುತ್ತೆ. ಸೊ ನಾವು ಅದನ್ನ ಹೇಗ್ ಬರೀತೀವಿ ಅಂದ್ರೆ, ಈಗ ನಿಮ್ಗೆ ಸದ್ಯಕ್ಕೆ ತುಂಬಾ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಬಟ್ ಅಷ್ಟೊಂದೇನಿಲ್ಲ. y ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ನಾಟ್ ಎಕ್ಸ್ ಮೈನಸ್ ಜಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ವಿ ನಾಟ್ ಸ್ಕ್ವೇರ್, ವಿ ನಾಟ್ ಕಾಸ್ ಥೀಟಾ ನಾಟ್ ಟು ಹೋಲ್ ಸ್ಕ್ವೇರ್. ಓಕೆನಾ? ತುಂಬಾ ಕನ್ಫ್ಯೂಸಿಂಗ್ ಇದೆಯಾ? ಅಷ್ಟೊಂದು ಏನು ಕನ್ಫ್ಯೂಸಿಂಗ್ ಇಲ್ಲ. ನಾನು ಇನ್ನ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ. ಇದನ್ನ ನಾನು ಹೇಗ್ ಬರಿಬಹುದು, ಎಕ್ಸ್ ಟ್ಯಾನ್ ಥೀಟಾ ನಾಟ್. ಓಕೆ, ಟ್ಯಾನ್ ಥೀಟಾ ನಾಟ್. ಸೊ y ಇಸ್ ಈಕ್ವಲ್ ಟು ಅಂದಾಗ ನಾನು ಎಕ್ಸ್ ಟ್ಯಾನ್ ಥೀಟಾ ನಾಟ್ ಬರಿತೀನಿ, ಮತ್ತೆ ಮೈನಸ್ ಜಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ವಿ ನಾಟ್ ಕಾಸ್ ಥೀಟಾ ನಾಟ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಓಕೆನಾ? ಎಷ್ಟನ್ನ ನೆನ್ಪಿಟ್ಕೊಳ್ಳಿ. ಹಿಯರ್ ಯು ಕ್ಯಾನ್ ಸಿ ದಟ್ ದೇರ್ ಇಸ್ ನೋ ಟೈಮ್. ಓಕೆ, ಸೊ ಇದನ್ನ ನಾವು ಈಕ್ವೇಶನ್ ಆಫ್ ಪ್ಯಾರಾಬೋಲಾ ಅಂತ ನಿಮ್ಗೆ ಕಾಣ್ತಿದೆ. ಸೊ ಆರ್ ಪಾತ್ ಇಸ್ ಪ್ಯಾರಾಬೋಲಿಕ್. ಓಕೆ,
ಇದೇನ್ ಕಾಣ್ತಿದ್ಯಲ್ವಾ ಇದನ್ನ ನಾವು ಪ್ಯಾರಾಬೋಲಾ ಅಂತ ಕರಿತೀವಿ. ಓಕೆನಾ? ಇದೇನಿದು ಈ ತರ ಇದೆಯಲ್ವಾ, ದಿಸ್ ಇಸ್ ಆರ್ ಪ್ಯಾರಾಬೋಲಾ. ಆ ಶೇಪ್ ನ ನಾವು ಪ್ಯಾರಾಬೋಲಾ ಅಂತ ಕರಿತೀವಿ. ಈಗ ಸದ್ಯಕ್ಕೆ ನಿಮ್ಗೆ ಅರ್ಥ ಆಗೋದಿಲ್ಲ ಪ್ರಾಬಬ್ಲಿ, ಬಟ್ ನೀವು ಇನ್ನ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ತುಂಬಾ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ ಅವ್ರು ಏನ್ ಕೇಳಿದ್ದಾರೆ, ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್. ಅದಕ್ಕಿಂತ ಮುಂಚೆ ನಾನ್ ನಿಮ್ಗೆ ಇಲ್ಲಿ ರೆಸಲ್ಯೂಷನ್ ಹೇಗ್ ಮಾಡೋದು ಇದ್ರದ್ದು ಅಂತ ಹೇಳ್ತೀನಿ. ಲೆಟ್ಸ್ ಸೇ ಈ ತರ ಇದೆ ಅಲ್ವಾ, ಇಲ್ಲಿ ತಗೊಂಡ್ ಹೋಗ್ತೀನಿ. ಯಾ, ಸೊ ಲೆಟ್ಸ್ ಸೇ ವೇಟ್ ಅ ಮಿನಿಟ್, ಇದನ್ನ ನಾನು ಥೀಟಾ ನಾಟ್ ಅಂತ ಬರಿತೀನಿ. ಓಕೆ, ಇದು ಓ, ಇದು ವೈ, ಇದು ಎಕ್ಸ್. ಕೂಲ್ ಎನಫ್? ಎಷ್ಟಂತೂ ಅರ್ಥ ಆಯ್ತಾ? ನಾನೇನ್ ಮಾಡ್ತೀನಿ ಈಗ, ನನ್ ವೆಲಾಸಿಟಿ ಈ ಡೈರೆಕ್ಷನ್ ಅಲ್ಲಿ ಇದೆ. ಓಕೆ, ವಿ ನಾಟ್ ಇದು ಬಂದ್ಬಿಟ್ಟು ನಂದು ವಿ ನಾಟ್ ಎಕ್ಸ್ ಐ ಕ್ಯಾಪ್, ವಿ ನಾಟ್ ವೈ ಜೆ ಕ್ಯಾಪ್. ಓಕೆ, ನಾನು ಇಲ್ಲಿ ಹೋಗ್ತೀನಿ. ಈ ಪಾಯಿಂಟ್ ನಲ್ಲಿ ಕೂಡ ನಂದು ಇದೇನೋ ವಿ ಆಗುತ್ತೆ ವೆಲಾಸಿಟಿ. ಇಲ್ಲಿ ಮತ್ತೆ ಇದೇ ತರ ತಗೊಂತೀನಿ, ಇದನ್ನ ಸೇಮ್ ಇಡಿ, ಸಾರಿ ಇಷ್ಟಿಡಿ. ಓಕೆ, ಈ ತರ. ಸೊ ನಾನು ಇದನ್ನ ವಿ ನಾಟ್ ಎಕ್ಸ್ ಐ ಕ್ಯಾಪ್ ವಿ ವೈ ಜೆ ಕ್ಯಾಪ್. ಇಲ್ಲಿ ಒನ್ ಥಿಂಗ್ ಅಬ್ಸರ್ವ್ ಮಾಡ್ಬೋದು, ದಿಸ್ ರಿಮೇನ್ಸ್ ದ ಸೇಮ್. ಓಕೆ, ಇಲ್ಲಿ ಎವ್ರಿವೇರ್ ಇಟ್ಸ್ ರಿಮೇನ್ಸ್ ದ ಸೇಮ್. ಆಮೇಲೆ ಇಲ್ಲೇನಾಗುತ್ತೆ, ಥೀಟಾ 0 ಆಗುತ್ತೆ. ಸೊ ಇಟ್ ಇಸ್ ಜಸ್ಟ್ ವಿ ಎಕ್ಸ್ ಐ ಕ್ಯಾಪ್. ಓಕೆ, ವಿ ಇಸ್ ಈಕ್ವಲ್ ಟು, ಓಕೆನಾ? ಮತ್ತೆ ಇಲ್ಲಿ ಬಂದ್ಮೇಲೆ ಏನಾಗುತ್ತೆ, ನಂದು ವೆಲಾಸಿಟಿ ಡೈರೆಕ್ಷನ್ ಇಲ್ಲಾಗುತ್ತೆ. ಸೊ ಇದು ನಂದು ವಿ ಎಕ್ಸ್ ಆಗುತ್ತೆ, ವಿ ನಾಟ್ ಎಕ್ಸ್ ಐ ಕ್ಯಾಪ್, ಮತ್ತೆ ಇಲ್ಲಿ ವಿ ವೈ ಜೆ ಕ್ಯಾಪ್ ಆಗುತ್ತೆ. ಇಲ್ಲಿ ಫೈನಲಿ ಏನಾಗುತ್ತೆ, ಇಲ್ಲಿನೂ ವಿ ನಾಟ್ ಎಕ್ಸ್ ಐ ಕ್ಯಾಪ್ ಇರುತ್ತೆ, ಬಟ್ ಇಲ್ಲಿ ಏನಾಗುತ್ತೆ, ನಾನು ಈ ತರ ಹೋಗ್ತೀನಿ, ಇಲ್ಲಿ ಮೈನಸ್ ಡೈರೆಕ್ಷನ್ ಅಲ್ಲಿ ಬಂದ್ಬಿಟ್ಟಿದ್ದೀನಿ, ಹೌದಾ? ಸೊ ನಂದು ವಿ ವೈ ಜೆ ಕ್ಯಾಪ್ ಇಸ್ ಈಕ್ವಲ್ ಟು ಮೈನಸ್ ವಿ ನಾಟ್ ವೈ ಜೆ ಕ್ಯಾಪ್. ಓಕೆ, ಯಾಕೆ ಇಲ್ಲಿ ವಿ ವೈನೇ ಇತ್ತು, ವಿ ನಾಟ್ ವೈ ಇದು, ಬಟ್ ಏನು ಇಲ್ಲ, ಡೈರೆಕ್ಷನ್ ಉಲ್ಟಾ ಆಯ್ತು. ಸೊ ವಿ ನಾಟ್ ವೈ ಜೆ ಕ್ಯಾಪ್ ಇದೆ. ಓಕೆನಾ? ಎಷ್ಟು ಅರ್ಥ ಆಯ್ತಾ ನಿಮ್ಗೆ? ಲೆಟ್ಸ್ ಸೇ ಅರ್ಥ ಆಯ್ತು ಅಂತ. ಓಕೆನಾ? ಅದಾದ್ಮೇಲೆ ಬರೋಣ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್, ವೇಟ್. ಓಕೆ, ಸೊ ಅದ್ರಲ್ಲಿ ಏನ್ ಕಲಿತೀವಿ, ಇಲ್ಲಿ ಏನ್ ಹೇಳಿದ್ದಾರೆ, ಹೌ ಮಚ್ ಟೈಮ್ ಡಸ್ ದ ಪ್ರೊಜೆಕ್ಟೈಲ್ ಟೇಕ್ ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್, ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್. ಸೊ ನಾನೇನ್ ಹೇಳ್ತೀನಿ, ವಿ ವೈ ಏನಿದೆ ಅದು ಬಂದ್ಬಿಟ್ಟು ದಿಸ್ ಇಸ್ ದ ಫೈನಲ್ ಅಲ್ವಾ, ದಟ್ ಇಸ್ ಈಕ್ವಲ್ ಟು ಇನಿಷಿಯಲ್ ವಿ ನಾಟ್ ಸೈನ್ ಥೀಟಾ ನಾಟ್. ನಾನು ಇದೆಲ್ಲ ವೈ ಡೈರೆಕ್ಷನ್ ಅಲ್ಲಿ ಮಾಡ್ತಿದ್ದೀನಿ, ಸೊ ಅದನ್ನ ತಿಳ್ಕೊಳ್ಳಿ, ಸೈನ್ ಥೀಟಾ ನಾಟ್. ಯಾಕಂದ್ರೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ಏನಂತೂ ಚೇಂಜಸ್ ಆಗೋದಿಲ್ಲ, ಸೊ ನಾನು ಅದು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಈ ತರ ಬರೀತೀನಿ, ಮೈನಸ್ ಜಿ ಟಿ ಎಂ. ಓಕೆ, ಟಿ ಎಂ ಅಂದ್ರೆ ಮ್ಯಾಕ್ಸಿಮಮ್ ಟೈಮ್ ಅದ್ ತಗೊಂಡಾಗ, ಇದು ನಮ್ದು 0. ಸೊ ನಾನೇನ್ ಬರೀತೀನಿ, ಜಿ ಟಿ ಎಂ ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಥೀಟಾ ನಾಟ್. ಓಕೆ, so I can write my Tm as V naught sin theta naught divided by G, right? ಇದು ನಮ್ದು ಏನಂತಾರೆ, ಒನ್ ಸೈಡ್ ಆಯ್ತು, ಅಂದ್ರೆ ಇಲ್ಲಿಂದ ಇಲ್ಲಿ ಹೋಗಕ್ಕೆ. ಮತ್ತೆ ಇಲ್ಲಿಂದ ಇಲ್ಲಿ ಬರಕ್ಕೆ ನಂಗೆ ಟೋಟಲ್ ಟೈಮ್ ಆಫ್ ಫ್ಲೈಟ್ ಬೇಕು ಅಂದ್ರೆ ಐ ರೈಟ್ ಇಟ್ ಆಸ್ 2 V ನಾಟ್ ಸೈನ್ ಥೀಟಾ ನಾಟ್ ಬೈ ಜಿ. ಓಕೆ, ಎಷ್ಟು ಅರ್ಥ ಆಯ್ತಾ? ಯಾಕೆ? ಬಿಕಾಸ್ ಇದು ಸಿಮೆಟ್ರಿಕಲ್ ಅಲ್ವಾ, ಇಲ್ಲಿ ಬಂದಿದ್ದು ಅದೇ ಆಗುತ್ತೆ. ಸೊ ಇಷ್ಟು ಟಿ ಎಂ ತಗೊಂತು ಅಂದ್ರೆ ಈ ಕಡೆನು ಟಿ ಎಂ ತಗೊಳುತ್ತೆ ಅಲ್ವಾ? ಇಷ್ಟ ಅರ್ಥ ಆಯ್ತಾ? ಓಕೆ, ಈಗ ನಿಮ್ಗೆ ತುಂಬಾ ಇದೇನಪ್ಪಾ ವಿ ನಾಟ್ ಸೈನ್ ಥೀಟಾ ನಾಟ್ ಇದೆಲ್ಲ ತುಂಬಾ ಕಷ್ಟ ಆಗ್ತಿದೆ. ಒಂದ್ ಥಿಂಗ್ ನೆನ್ಪಿಟ್ಕೋಬೇಡಿ, ಇದನ್ನ ನಾವು ವಿ ಎಕ್ಸ್ ನಾನು ಲೆಟ್ಸ್ ಸಿ ವಿ ಕಾಸ್ ಥೀಟಾ, ವಿ ನಾಟ್ ಕಾಸ್ ಥೀಟಾ ನಾಟ್ ಅಂತ ಕರಿತೀನಿ. ವಿ ವೈ ನಾನು ಆಕ್ಚುಲಿ ಯು ತಗೊಳ್ಳೋಣ. ಓಕೆನಾ? ನಾನ್ ನಿಮ್ಗೆ ಬರೀ ಈಸಿ ಮೆಥಡ್ ಹೇಳ್ತಿದ್ದೀನಿ ಹೇಗೆ ನೆನ್ಪಿಟ್ಕೋಬೇಕು ಅಂತ. ಓಕೆನಾ? ನಾನು ಇದನ್ನ ಯು ಎಕ್ಸ್ ಅಂತ ಬರಿತೀನಿ, ಯು ವೈ ಅಂದ್ರೆ ಇನಿಷಿಯಲ್. ಓಕೆನಾ? ಇದನ್ನ ಇನಿಷಿಯಲಿ. ಸೊ ನಂದು ಸಿಂಪ್ಲಿಫೈ ಮಾಡ್ಬೇಕು ಅಂದ್ರೆ ನಂದು ಟಿ ಎಂ ಬಂದ್ಬಿಟ್ಟು ಇಟ್ ಇಸ್ ಜಸ್ಟ್ ಯು ವೈ ಬೈ ಜಿ ಅಂಡ್ ಟೈಮ್ ಆಫ್ ಫ್ಲೈಟ್ ಇಸ್ ಈಕ್ವಲ್ ಟು 2 ಯು ವೈ ಬೈ ಜಿ. ಈಸಿ ಆಯ್ತಾ? ತುಂಬಾ ಈಸಿ ಆಯ್ತಲ್ವಾ? ಅದೇನಪ್ಪ ವಿ ನಾಟ್ ಸೈನ್ ಥೀಟಾ ನಾಟ್, ನಿಮ್ಗೇನು ಇಲ್ಲ, ಅದು ಬೇಸಿಕ್ಸ್ ನೀವಲ್ಲಿ ಅಪ್ಲೈ ಮಾಡ್ಬೇಕು. ನಿಮ್ಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕೆ ಯು ವೈ ವಿ ವೈ ಈ ಫಾರ್ಮ್ ಅಲ್ಲಿ ನೆನ್ಪಿಟ್ಕೋಬಹುದು. ಸಿಮಿಲರ್ಲಿ ನಾನು ನಂದು ಈಕ್ವೇಶನ್ ಆಫ್ ಪಾತ್ ಆಫ್ ಪ್ರೊಜೆಕ್ಟೈಲ್ ನಾನು ಅದೇ ತರ ಬರೀತೀನಿ. ಹೇಗ್ ಬರೀತೀನಿ, ಟ್ಯಾನ್ ಥೀಟಾ ನಾಟ್ ಅಂತೂ ಬೇಕು, ನಾನು ಅದಕ್ಕೆ ಏನಾದ್ರು ಬರೆಯಕ್ ಆಗೋದಿಲ್ಲ, ಬಟ್ ಎಕ್ಸ್ ಟ್ಯಾನ್ ಥೀಟಾ ನಾಟ್ ಮೈನಸ್ ಜಿ ಎಕ್ಸ್ ಸ್ಕ್ವೇರ್
ಪ್ಲಸ್ 2 v0 cos theta naught ಅಂದ್ರೆ ಇದು, ಸೊ ux ಡಿವೈಡೆಡ್ ಬೈ 2ux ಸ್ಕ್ವೇರ್. ಸಿಂಪಲ್ ಸಿಂಪಲ್ ಆಯ್ತಲ್ವಾ? ಎಷ್ಟು ಜಾಸ್ತಿ ಚೇಂಜ್ ಆಯ್ತು. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇದೇನ್ ಹೇಳಿದ್ದಾರೆ ನೆಕ್ಸ್ಟ್ ಕೇಳಿದ್ದಾರೆ ಮ್ಯಾಕ್ಸಿಮಮ್ ಹೈಟ್ ಆಫ್ ಪ್ರೊಜೆಕ್ಟೈಲ್. ಓಕೆ, ಮ್ಯಾಕ್ಸಿಮಮ್ ಹೈಟ್ ನಾನು y ಇಸ್ ಈಕ್ವಲ್ ಟು, ಅದನ್ನ ಹೇಗ್ ಬರೀತೀನಿ, ಇದನ್ನ ಬರೆಯೋದು ನಾನು ಫಸ್ಟ್ ಆಫ್ ಆಲ್ ನಂಗೆ ಟೈಮ್ ಗೊತ್ತು. ಓಕೆ, ಲೆಟ್ಸ್ ಸೇ ನಂಗೆ ಏನೇನ್ ಗೊತ್ತು ಅದನ್ನ ಫಸ್ಟ್ ಲೆಟ್ ಸ್ಟಾರ್ಟ್ ಮಾಡೋಣ. ಐ ನೋ ದ ಟೈಮ್ ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್ ಅಲ್ವಾ, ಅದು ಗೊತ್ತು. ಓಕೆ, ನಂಗೆ ಆಕ್ಸಲರೇಷನ್ ಗೊತ್ತು, ಹೌದು ಗೊತ್ತು. ಫೈನಲ್ ವೆಲಾಸಿಟಿ ಗೊತ್ತು, ಹೌದು ಗೊತ್ತು. ಸೊ ನಾನು ಏನ್ ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ y is equal to, let's call it hm. Okay, hm is equal to, ಇಲ್ಲಿ ಬರೆಯೋಣ, ಇಟ್ ಇಸ್ ವಾಟ್ vt ಪ್ಲಸ್ ಹಾಫ್ at ಸ್ಕ್ವೇರ್ ಅಲ್ವಾ, ನಾನು ಅದನ್ನ ಹಾಕ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಏನ್ ಬರುತ್ತೆ, v ಅಂದ್ರೆ ನಮ್ದು vy ಫಾರ್ಮ್ ಅಲ್ಲಿ ಮಾತಾಡ್ತಿದೀವಿ, ಅದು ಇನಿಷಿಯಲ್ ವೆಲಾಸಿಟಿ, ಅದು ಬಂದ್ಬಿಟ್ಟು ನಮ್ದು v0 sin theta naught ಇಂಟು tm ನಂದು ಬಂದ್ಬಿಟ್ಟು ಏನ್ ಬಂದಿದೆ ನಮ್ಗೆ tm ಅಲ್ಲಿ, ಐ ಜಸ್ಟ್ ಟೋಲ್ಡ್ ಇಟ್ ಇಸ್ uy by g ಅಲ್ವಾ. ಸೊ ನಾನು ಹೇಗ್ ಬರಿತೀನಿ, uy is v0 sin theta naught by g. ಅದೇ ತರ ಮೈನಸ್ g by 2 v0 half a, ದಿಸ್ ಇಸ್ ಹಾಫ್ a ಆಯ್ತು, t ಸ್ಕ್ವೇರ್ ಅಂದ್ರೆ ಇದ್ರದೇ ಸ್ಕ್ವೇರ್ ಅಲ್ವಾ, g ಸ್ಕ್ವೇರ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇದು ಕಟ್ ಆಗುತ್ತೆ, ಇದು ಮಲ್ಟಿಪ್ಲೈ ಆಗುತ್ತೆ, ಹೌದಾ, ಬಟ್ ಇದು ಹಾಫ್ ಇದೆ. ಸೊ ಇದು ಮೈನಸ್ ಆದಾಗ ನಂಗೆ ವಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ನಾಟ್, ಇದು ಥೀಟಾ ನಾಟ್ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಬಂತು, ಎಚ್ ಎಂ. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ ನಂದು ಅಲ್ವಾ, ಐ ಕ್ಯಾನ್ ರೈಟ್ ದಿಸ್ ಆಸ್ ವಿ ನಾಟ್ ಸೈನ್ ಥೀಟಾ ನಾಟ್ ಬಂದ್ಬಿಟ್ಟು ನಮ್ದು ಇಟ್ ಇಸ್ ಯು ವೈ ಅಲ್ವಾ. ಸೊ ಯು ವೈ ಸ್ಕ್ವೇರ್ ಬೈ ಜಿ. ಎಷ್ಟು ಸಿಂಪಲ್ ಇದೆ ಅಲ್ವಾ. ಇದೇ ತರ ನಾವು ಫೈಂಡ್ ಔಟ್ ಮಾಡಿದ್ವಿ. ಈಗ ಮುಂದೆ ಹಾರಿಜಾಂಟಲ್ ರೇಂಜ್ ಇದೆ, ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀನಿ. ಸೊ ಇವತ್ತು ನಾನು ಏನೇನ್ ಕಲ್ಸ್ವಿ ಅದನ್ನ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಣ, ಓಕೆನಾ. ಸೊ ಫಸ್ಟ್ ನಾವು ಇಲ್ಲಿ ಬರೋಣ. ನಾವು ಏನ್ ಕಲ್ತ್ವಿ ಅದನ್ನ ಫಸ್ಟ್ ಆಫ್ ಆಲ್ ಆಕ್ಸಲರೇಷನ್ ಏನಿದೆ ನಮ್ದು, ಅದು ನಾವೇನಂತಾರೆ ಇವೇನ್ ಕೈನಮ್ಯಾಟಿಕ್ ಮೋಷನ್ದು ಈಕ್ವೇಶನ್ಸ್ ಇದೆಯಲ್ಲ, ಅದನ್ನ ನಾವು 2 ಡೈಮೆನ್ಷನಲ್ ಬರಿಬೇಕು ಅಂದ್ರೆ ಏನು ಇಲ್ಲ, ಇಟ್ ಇಸ್ ನಥಿಂಗ್ ಬಟ್ 2 1 ಡೈಮೆನ್ಷನಲ್ ಈಕ್ವೇಶನ್ಸ್. ಓಕೆ, 2 1 ಡೈಮೆನ್ಷನಲ್ ಈಕ್ವೇಶನ್ಸ್. ಇನ್ ದಿ ಎಂಡ್ ಮ್ಯಾಗ್ನಿಟ್ಯೂಡ್ ನಾವು ನಾರ್ಮಲ್ ವೆಕ್ಟರ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ, ರೂಟ್ ಆಫ್ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್ ಅದನ್ನಾನೇ ಮಾಡ್ಬೇಕು, ಓಕೆನಾ. ಸೊ ಇನ್ ದಿ ಎಂಡ್ ಅದನ್ನಾನೇ ಮಾಡ್ಬೇಕು. ಇಲ್ಲಿ ನೋಡ್ಬೋದು ನಾನು ವಿ ಎ ಎಕ್ಸ್ ವಿ ಎ ವೈ ಆ ತರ ಎಲ್ಲ ಬರ್ದಿದೀವಿ ಅಲ್ವಾ. ಇಲ್ಲಿನೂ ಸೇಮ್ ಥಿಂಗ್, ಬಟ್ ನಾವು ಇಲ್ಲಿ ಏನಂತಾರೆ ಎಕ್ಸ್ ವೈ ಅಂತ ತಗೊಂತೀವಿ ವೆನ್ ಇಟ್ ಕಮ್ಸ್ ಟು ಪೊಸಿಷನ್ ವೆಕ್ಟರ್. ಅದಾದ್ಮೇಲೆ ಒಂದ್ ಕ್ವೆಶನ್ ಸಾಲ್ವ್ ಮಾಡ್ವಿ. ಆ ಕ್ವೆಶನ್ ಅಲ್ಲಿ ಹೇಗ್ ಸಾಲ್ವ್ ಮಾಡಿದ್ವಿ, ನಾವು ಆರ್ ಆಫ್ ಟಿ ಒಂದು ತಗೊಂಡ್ವಿ, ಅದನ್ನ ನಾವು ಏನಂತಾರೆ ನಾರ್ಮಲ್ ಈಕ್ವೇಶನ್ ಸಾಲ್ವ್ ಮಾಡಿದ್ವಿ. ಅದ್ ಹೇಗೆ, ಆರ್ ಆಫ್ ಟಿ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಇದನ್ನ ಅಪ್ಲೈ ಮಾಡಿದ್ವಿ. ಇಲ್ಲಿ ಅದ್ರದ್ದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಟಿ ಫಾರ್ಮ್ ನಲ್ಲಿ ತಂದ್ವಿ. ಅದಾದ್ಮೇಲೆ ಅದನ್ನ ನಾವು ಎಕ್ಸ್ ಮತ್ತೆ ವೈ ಫಾರ್ಮ್ ಅಲ್ಲಿ ರಿಸಾಲ್ವ್ ಮಾಡಿದ್ವಿ. ಓಕೆ, ರಿಸಾಲ್ವ್ ಮಾಡಿದ್ಮೇಲೆ ನಮ್ಗೆ ಟೈಮ್ ಸಿಕ್ತು. ಟೈಮ್ ಸಿಕ್ಕದ್ಮೇಲೆ ನಾವು ಏನಂತಾರೆ ಇದ್ರ ಬಗ್ಗೆ ಕಲ್ತ್ವಿ, ನಾವು ವೆಲಾಸಿಟಿ ಫೈಂಡ್ ಔಟ್ ಮಾಡಿದ್ವಿ. ಅದಾದ್ಮೇಲೆ ನಾವು ಮೇನ್ ಥಿಂಗ್ ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಬಂದ್ವಿ. ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಏನು, ಅದು ನಾವು ಯಾವ್ದಾದ್ರು ಒಂದು ಬಾಡಿನ ಆಬ್ಜೆಕ್ಟ್ ನ ನಾವು ಮೇಲೆ ಇಟ್ಸ್ ಇನ್ ಫ್ಲೈಟ್ ಅಂಡ್ ಏನಂತಾರೆ ಅದು ನಿಂತಿಲ್ಲ, ಓಕೆನಾ, ಅದು ಹೋಗ್ತಾ ಇದೆ ಮುಂದೆ. ಸೊ ದಟ್ ಇಸ್ ಅದನ್ನ ನಾವು ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ಯೂಶುವಲಿ ಲೈಕ್ ತುಂಬಾ ಕೇಸಸ್ ಅಲ್ಲಿ ಇದೇ ಶೇಪ್ ಅಲ್ಲಿ ಇರುತ್ತೆ, ಬಟ್ ಕೆಲವೊಂದ್ಸತಿ ಇಲ್ಲ ನಾನು ಈ ಒಂದು ಇದರಲ್ಲಿ ಈ ತರ ಥ್ರೋ ಮಾಡಿರ್ಬೋದು. ಓಕೆ, ಈ ತರ ತುಂಬಾ ಕ್ವೆಶನ್ಸ್ ಬರುತ್ತೆ. ದಿಸ್ ಇಸ್ ಆಲ್ಸೋ ಪ್ರೊಜೆಕ್ಟೈಲ್. ಅದು ಅವ್ರೇನ್ ಹೇಳಿಲ್ಲ ದಟ್ ಇಲ್ಲಿಂದ ಇಲ್ಲೇ ಇರ್ಬೇಕು ಅಂತ, ನಾನು ಒಂದ್ ಬೇರೆ ಹೈಟ್ ಇಂದಾನು ನಾನು ಹಾಕ್ಬೋದು, ಅದನ್ನ ನಾನು ಪ್ರೊಜೆಕ್ಟೈಲ್ ಅಂತ ಕರಿತೀನಿ. ಸೊ ನಾವು ಇಲ್ಲಿ ಹೇಗ್ ಡಿವೈಡ್ ಮಾಡಿದ್ವಿ, ಫಸ್ಟ್ ನಾವು ಆಕ್ಸಲರೇಷನ್ ನ ಎಕ್ಸ್ ಮತ್ತೆ ವೈ ಪಾರ್ಟ್ ಅಲ್ಲಿ ಡಿವೈಡ್ ಮಾಡಿದ್ವಿ, ಓಕೆನಾ. ಆಕ್ಸಲರೇಷನ್ ಇದೆ ನಮ್ದು, ಓಕೆನಾ. ನಮ್ಗೆ ಗೊತ್ತು ಇಲ್ಲಿ ಮುಂದೆ ಪಾರ್ಟ್ ಅಲ್ಲಿ ಆಕ್ಸಲರೇಷನ್ ಇಲ್ಲ, ನೋ ಆಕ್ಸಲರೇಷನ್, ಸೊ ಎ ಎಕ್ಸ್ ಇಸ್ ಇಕ್ವಲ್ ಟು 0. ಬಟ್ ನಮ್ದು ಕಾನ್ಸ್ಟೆಂಟ್ ಆಗಿ ಗ್ರಾವಿಟಿ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ, ಈ ಡೈರೆಕ್ಷನ್ ಬಂದ್ಬಿಟ್ಟು ನಮ್ದು ನೆಗೆಟಿವ್. ಸೊ ಎ ವೈ ಇಸ್ ಈಕ್ವಲ್ ಟು ಮೈನಸ್ ಜಿ ಅಂತ ಬಂತು. ಸೊ ದೇರ್ ಫಾರ್ ಎ ಇಸ್ ಈಕ್ವಲ್ ಟು ಮೈನಸ್ ಜಿ ಜಿ ಕ್ಯಾಪ್.
ಅದೇ ತರ ನಮ್ದು ವೆಲಾಸಿಟಿ ಈ ಡೈರೆಕ್ಷನ್ ಅಲ್ಲಿ ಹಾಕ್ತಿವಿ. ಇಲ್ಲಿ ಒಂದು ಥೀಟಾ ಇತ್ತಂದ್ರೆ ನಮ್ದು ಇಲ್ಲಿ ವಿ ನಾಟ್ ಕಾಸ್ ಥೀಟಾ ಆಗುತ್ತೆ. ಅದೇ ತರ ಇಲ್ಲಿ ಮೇಲೆ ವಿ ನಾಟ್ ಸೈನ್ ಥೀಟಾ ಆಗುತ್ತೆ. ಒನ್ ಥಿಂಗ್ ನಮ್ದೇನ್ ವಿ ಎಕ್ಸ್ ಇರುತ್ತಲ್ವಾ, ಅದು ಎವ್ರಿ ಟೈಮ್ ವಿ ನಾಟ್ ಕಾಸ್ ಥೀಟಾ ನಾಟ್ ಐ ಕ್ಯಾಪೇ ಇರುತ್ತೆ. ಅದು ಚೇಂಜೇ ಆಗೋದಿಲ್ಲ ಫುಲ್ ಮೋಷನ್ ಪೀರಿಯಡ್ ಅಲ್ಲಿ. ಬರೀ ವಿ ವೈ ಚೇಂಜ್ ಆಗ್ತಾ ಇರುತ್ತೆ. ಯಾಕೆ? ಆಕ್ಸಿಲರೇಷನ್ ಎಕ್ಸ್ ಡಿರೆಕ್ಷನ್ ಅಲ್ಲಿ ನಮ್ದು 0 ಇದೆ. ಸೊ ಡೆಲ್ಟಾ ವಿ ಎಕ್ಸ್ ನಮ್ದು 0ನೇ ಇರುತ್ತೆ. ಹಾಗಾಗಿ ಚೇಂಜ್ ಆಗೋದಿಲ್ಲ. ಓಕೆ, ಇದಾದ್ಮೇಲೆ ನಾವು ನಮ್ದು ಎಕ್ಸ್ ಮತ್ತೆ ವೈ, ಎಕ್ಸ್ ಡಿರೆಕ್ಷನ್ ಅಲ್ಲಿ ಕೂಡ ನಾವು ಅದೇ ಜಸ್ಟ್ ವಿ ಟಿ ಫಾರ್ಮ್ ಬರುತ್ತೆ, ಯು ಟಿ ಬೇಸಿಕಲಿ. ಎಕ್ಸ್ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಗೊತ್ತಲ್ವಾ ಇನಿಷಿಯಲ್. ಅದೇ ತರ ನಾವು ಅದೇ ಬರಿತೀವಿ. ಬಟ್ ಎ ಇರೋದಿಲ್ಲ ನಮ್ದು, ಎ ಎಕ್ಸ್ ಯಾಕಂದ್ರೆ 0 ಇದೆ. ಸೊ ನಮ್ದು ಬರೀ ಎಕ್ಸ್ ಡಿರೆಕ್ಷನ್ ಅಲ್ಲಿ ಯು ಟಿ ಆಗುತ್ತೆ. ಬಟ್ ನಮ್ದು ವೈ ಡೈರೆಕ್ಷನ್ ಅಲ್ಲಿ ಎಲ್ಲ ಬರುತ್ತಲ್ವಾ, ಸೊ ಅದು ನಾರ್ಮಲ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ದಂಗಿರುತ್ತೆ. ಓಕೆನಾ? ಮತ್ತೆ ಇನ್ನೊಂದೇನ್ ಕಲ್ತ್ವಿ ನಾವು ಹೈಯೆಸ್ಟ್ ಪಾಯಿಂಟ್ ಹೋದಾಗ ನಮ್ದು ಏನಿರುತ್ತಲ್ವಾ, ವಿ ವೈ ಕೂಡ 0 ಆಗುತ್ತೆ, ಥೀಟಾ ಕೂಡ 0 ಆಗುತ್ತೆ. ಬರೀ ವಿ ಎಕ್ಸ್ ಇರುತ್ತೆ ಅಲ್ಲಿ. ಓಕೆನಾ? ವಿ ಎಕ್ಸ್ ಇಸ್ ಇಕ್ವಲ್ ಟು ವಿ ನಾಟ್ ಕಾಸ್ ಥೀಟಾ ನಾಟ್ ಇರುತ್ತೆ. ಓಕೆನಾ? ಹೈಯೆಸ್ಟ್ ಪಾಯಿಂಟ್ ನಲ್ಲಿ. ಓಕೆ, ಇಷ್ಟನ್ನ ನಾವ್ ಕಲ್ತ್ವಿ. ಓಕೆ, ನಾವ್ ಇನ್ನೊಂದೇನ್ ಕಲ್ತ್ವಿ, ಈಕ್ವೇಶನ್ ಆಫ್ ದ ಪಾತ್ ಆಫ್ ದ ಪ್ರೊಜೆಕ್ಟೈಲ್ ಕಲ್ತ್ವಿ. ಅದ್ರಲ್ಲಿ ಏನಿತ್ತು, y ಇಸ್ ಈಕ್ವಲ್ ಟು, ನಾನ್ ಶಾರ್ಟ್ ಕಟ್ ಅಲ್ಲಿ ಏನ್ ಹೇಳ್ಕೊಡ್ತೀನಿ, y ಇಸ್ ಈಕ್ವಲ್ ಟು ಎಕ್ಸ್ ಟ್ಯಾನ್ ಥೀಟಾ ನಾಟ್ ಮೈನಸ್ ಜಿ ಎಕ್ಸ್ ಸ್ಕ್ವೇರ್ ಬೈ 2 ಯು ಎಕ್ಸ್ ಸ್ಕ್ವೇರ್. ಸೊ ನಾನು ಇದನ್ನ ಇಲ್ಲಿ ಹಾಕ್ಬೇಕು ಅಂದಾಗ ನಾನು ಬರೀ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ಇಟ್ ಆಸ್ ವಿ ನಾಟ್ ಕಾಸ್ ಥೀಟಾ ನಾಟ್ ಹೋಲ್ ಸ್ಕ್ವೇರ್. ರೈಟ್? ಸಿಂಪಲ್. ಇಷ್ಟು ಬಂತು. ಓಕೆ, ನೆಕ್ಸ್ಟ್ ನಾವೇನ್ ಕಲ್ತ್ವಿ, ಟೈಮ್ ಆಫ್ ಮ್ಯಾಕ್ಸಿಮಮ್ ಫ್ಲೈಟ್. ಟೈಮ್ ಆಫ್ ಮ್ಯಾಕ್ಸಿಮಮ್ ಫ್ಲೈಟ್ ನಮ್ದು ಬಂದ್ಬಿಟ್ಟು ಟಿ ಎಮ್ ಇಸ್ ಈಕ್ವಲ್ ಟು ಯು ವೈ ಬೈ ಜಿ ಬಂತ, ಹೌದಾ? ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ವಿ ನಾಟ್ ಸೈನ್ ಥೀಟಾ ನಾಟ್ ಬೈ ಜಿ. ನಂದು ಟೈಮ್ ಆಫ್ ಫ್ಲೈಟ್ ಬಂದ್ಬಿಟ್ಟು 2 ಯು ವೈ ಬೈ ಜಿ. ಸೊ ಜಸ್ಟ್ ಮಲ್ಟಿಪ್ಲೈ 2 ಓವರ್ ಹಿಯರ್ ಇದಕ್ಕೆ. ಓಕೆನಾ? ಅರ್ಥ ಆಯ್ತಾ ಇಷ್ಟು? ಓಕೆ, ಅದಾದ್ಮೇಲೆ ನಾವು ಮ್ಯಾಕ್ಸಿಮಮ್ ಹೈಟ್ ಬಗ್ಗೆ ಕಲ್ತ್ವಿ. ಮ್ಯಾಕ್ಸಿಮಮ್ ಹೈಟ್ ನಲ್ಲಿ ಏನ್ ಕಲ್ತ್ವಿ, ಹೆಚ್ ಎಂ ಅಂತ ನಾನ್ ಬರೀತೀನಿ ಅದನ್ನ. ಅದರಿಂದ ನಮ್ಗೆ ಬಂತು ಯು ವೈ ಸ್ಕ್ವೇರ್ ಬೈ 2g ಬಂತು. ಓಕೆ, ಸೊ ಐ ಥಿಂಕ್ ನಾನು ಇಲ್ಲಿ ಒಂದು ತಪ್ಪು ಮಾಡ್ದೆ. ನಾನು ಇಲ್ಲಿ ಜಿ ಅಂತ ಬರ್ತಿದ್ದೀನಿ, ಐ ಗೆಸ್. ಒಂದ್ ನಿಮಿಷ. ಇಲ್ಲಿ ಜಿ ಅಂತ ಬರ್ತಿದ್ದೀನಿ, ಇಲ್ಲಿ 2g ಬರ್ಬೇಕು. ಓಕೆನಾ? ಯಾ. ಸೊ ಈ ತರ ಬಂತು ನಮ್ದು. ನಾನು ಅದನ್ನ ಯು ವೈ ಸ್ಕ್ವೇರ್ ಬೈ 2g, ಯು ವೈ ಬಂದ್ಬಿಟ್ಟು ನಂದು ವಿ ನಾಟ್ ಸೈನ್ ಥೀಟಾ ನಾಟ್ ಹೋಲ್ ಸ್ಕ್ವೇರ್ ಬೈ 2g ಅಂತ ಬರೀತೀನಿ. ಸೊ ಈ ತರ ನಿಮ್ಗೆ ಮ್ಯಾಕ್ಸಿಮಮ್ ಹೈಟ್ ಬರುತ್ತೆ. ಓಕೆ, ಸೊ ನಿಮ್ಗೆ ಇಷ್ಟ ಅರ್ಥ ಆಗುತ್ತೆ. ಓಕೆನಾ? ಸೊ ನಿಮ್ಗೆ ಫೈನಲಿ ಇಷ್ಟೆಲ್ಲ ಗೊತ್ತಾಯ್ತು. ಅಂಡ್ ದೆನ್ ಈಗ ನಾವು ಹಾರಿಜಾಂಟಲ್ ರೇಂಜ್ ನಾನ್ ನಿಮ್ಗೆ ಹೇಳ್ತೀನಿ. ಸೊ ನೀವು ವೈ ಡಿರೆಕ್ಷನ್ ಅಲ್ಲಿ ಅದೆಷ್ಟು ಮೂವ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರಿ. ಬಟ್ ನಿಮ್ಗೆ ಎಕ್ಸ್ ಡಿರೆಕ್ಷನ್ ಅಲ್ಲಿ ಎಷ್ಟು ಮೂವ್ ಆಗಿದೆ ಅಂತ ನೀವು ಗೊತ್ತಾಗ್ಬೇಕಲ್ವಾ ನಿಮ್ಗೆ. ಸೊ ಅದನ್ನ ನಾನು ಹಾರಿಜಾಂಟಲ್ ರೇಂಜ್ ಅಂತ ಕರಿತೀನಿ. ಓಕೆ, ಕೂಲ್ ಎನಫ್? ಈಗ ನಾನು ಅದನ್ನ ಹೇಗ್ ಬರೀತೀನಿ, ನಾನು ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದೆ, ಎಕ್ಸ್ ಇಸ್ ಈಕ್ವಲ್ ಟು ವಿ ಎಕ್ಸ್ ವಿ ನಾಟ್ ಎಕ್ಸ್ ಟಿ ಅಲ್ವಾ. ಸೊ ನಾನು ಅದನ್ನೇ ಬರೀತೀನಿ. ಅದನ್ನೊಂದು ವಿ ನಾಟ್ ಕಾಸ್ ಥೀಟಾ ನಾಟ್ ಇಂಟು ಟಿ. ಟಿ ಹಿಯರ್ ಇಸ್ ದ ಟೈಮ್ ಆಫ್ ಫ್ಲೈಟ್. ಯಾಕಂದ್ರೆ ನಂಗೆ ಫುಲ್ ಡಿಸ್ಟೆನ್ಸ್ ಬೇಕಲ್ವಾ. ಈಗ ನಂದು ಈ ತರ ಇಲ್ಲಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿತ್ತು ಅಂದ್ರೆ ನಂಗೆ ಫುಲ್ ಡಿಸ್ಟೆನ್ಸ್ ಬೇಕು. ಸೊ ಫುಲ್ ಡಿಸ್ಟೆನ್ಸ್ ಆಗೋದು ಯಾವಾಗ, ಟೈಮ್ ಆಫ್ ಫ್ಲೈಟ್ ಅದು ಕಂಪ್ಲೀಟ್ ಆದಾಗ ಅಲ್ವಾ. ಸೊ ಎಕ್ಸ್ ವಿಲ್ ಬಿ, ಐ ಮೀನ್ ರೇಂಜ್ ಶುಡ್ ಬಿ ಈಕ್ವಲ್ ಟು ವಿ ನಾಟ್ ಕಾಸ್ ಥೀಟಾ ನಾಟ್ ಇಂಟು ನಮ್ದು ಟೈಮ್ ಆಫ್ ಫ್ಲೈಟ್ ಏನಿತ್ತು 2 ಯು ವೈ ಬೈ ಜಿ ಇತ್ತಲ್ವಾ. ಸೊ ನಾನು 2 ವಿ ನಾಟ್ ಸೈನ್ ಥೀಟಾ ನಾಟ್ ಬೈ ಜಿ. ಸೊ ನಮ್ದು ಫೈನಲಿ ಏನಾಗುತ್ತೆ, 2 ವಿ ನಾಟ್ ಸ್ಕ್ವೇರ್ ಕಾಸ್ ಥೀಟಾ ನಾಟ್ ಸೈನ್ ಥೀಟಾ ನಾಟ್ ಬೈ ಜಿ. ಓಕೆ, ಸೊ ನಿಮ್ಗೆ ಇದು ಫೈನಲಿ ಇದು ಬರುತ್ತೆ. ಮತ್ತೆ ನಮ್ದು ಇನ್ನೊಂದ್ ಏನ್ ಥಿಂಗ್ ಅಂದ್ರೆ, ನಮ್ದು ರೇಂಜ್ ಮ್ಯಾಕ್ಸಿಮಮ್ ಯಾವಾಗ ಇರುತ್ತೆ ಅಂದ್ರೆ ನಮ್ದು ಥೀಟಾ 45 ಡಿಗ್ರಿ ಇದ್ದಾಗ ನಮ್ದು ರೇಂಜ್ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ನಾನ್ ಇವತ್ ಏನೇನ್ ಕಲ್ಸಿದೀನಿ ಅದನ್ನ ಫುಲ್ ರಿವೈಸ್ ಮಾಡಿ, ಇಷ್ಟೆಲ್ಲ ಕಲ್ತಿದ್ದನ್ನ ಫಾರ್ಮುಲಾಸ್ ಬೈ ಹಾರ್ಟ್ ಮಾಡಿ, ಅಥವಾ ನಾನು ಏನೇನ್ ಹೇಳಿದೀನಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಕ್ವೆಶನ್ಸ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿ. ನನ್ಕಿಂತ ಮುಂಚೆ ನೀವು ಕ್ವೆಶನ್ಸ್ ನ ಸಾಲ್ವ್ ಮಾಡಕ್ ಟ್ರೈ ಮಾಡಿದ್ರಿ ಅಂದ್ರೆ ನಾನ್ ಹೇಳಿದಾಗ ನಿಮ್ಗೆ ಇನ್ನ ಅರ್ಥ ಆಗುತ್ತೆ, ನೀವ್ ಎಲ್ ತಪ್ಪು ಹೋಗ್ತಿದ್ರಿ,
ಎಲ್ಲ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಷ್ಟನ್ನ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.